ಓಂ ಶಾಂತಿ. ಮುರಳಿ ದಿನಾಂಕ 7/5/2025. ಮುರಳಿ ಮಹಾವಾಕ್ಯಗಳು. मीठे बच्चे, निश्चय ज्ञान योग से बैठता, साक्षात्कार से नहीं. साक्षात्कार की ड्रामा में नूंद है, बाकी उससे किसी का कल्याण नहीं हो सकता. ಮಧುರ ಮಕ್ಕಳೇ, ನಿಶ್ಚಯ ಜ್ಞಾನ ಯೋಗದಿಂದ ಕುಳಿತುಕೊಳ್ಳುತ್ತದೆ, ಸಾಕ್ಷಾತ್ಕಾರದಿಂದ ಅಲ್ಲ. ಸಾಕ್ಷಾತ್ಕಾರವು ಡ್ರಾಮಾದಲ್ಲಿ ನೋಂದಾಯಿಸಲ್ಪಟ್ಟಿದೆ, ಬಾಕಿ ಸಾಕ್ಷಾತ್ಕಾರದಿಂದ ಯಾರ್ದೂ ಕಲ್ಯಾಣ ಆಗೋದಕ್ಕೆ ಸಾಧ್ಯವಿಲ್ಲ. ಬಾಬಾ ಹೇಳ್ತಾರೆ, ಅನೇಕ ಮನಸ್ಸುಗಳು ಡೈರೆಕ್ಟ್ ಪರಮಾತ್ಮನ ಸಾಕ್ಷಾತ್ಕಾರ ಆಗಬೇಕು ಅಂತ ಬಯಸ್ತಾರೆ. ಹೇಗೆ ಭಕ್ತಿ ಮಾರ್ಗದಲ್ಲಿ ಹನುಮಂತನ ಸಾಕ್ಷಾತ್ಕಾರ, ದೇವಿಯ ಸಾಕ್ಷಾತ್ಕಾರ ಆಗ್ತದೋ ಅದೇ ರೀತಿಯಾಗಿ ಬಾಬಾನೂ ಸಾಕ್ಷಾತ್ಕಾರ ರೂಪದಲ್ಲಿ ನಮಗೆ ಕಂಡು ಬಿಡಬೇಕು ಅಂತ. ಅಂದರೆ ಖಾಸಾಗಿ ಯಾರು ಯೋಗದ ಪರಿಶ್ರಮವನ್ನು ಪಡೋದಿಲ್ಲ, ಅವರು ಡೈರೆಕ್ಟ್ ಭಗವಂತನ ಸಾಕ್ಷಾತ್ಕಾರದ ಇಚ್ಛೆಯನ್ನು ಬಯಸ್ತಾರೆ. ಸಾಕ್ಷಾತ್ಕಾರದ ಇಚ್ಛೆ ಬಯಸೋದು ಅಂತಂದರೆ ಇದು ಕೂಡ ಭಕ್ತಿಯ ಅಂಶನೇ ಆಗಿದೆ, ಇದು ಸಂಪೂರ್ಣ ಜ್ಞಾನ ಅಲ್ಲ. ಪರಮಾತ್ಮ ತಂದೆ ಮೇಲೆ ಯಾವ ನಿಶ್ಚಯ ಕೂಡಬೇಕಾಗಿದೆ, ಆ ನಿಶ್ಚಯ ಕೇವಲ ಬಾಬಾ ಕೊಡುವಂತಹ ಸತ್ಯ ಜ್ಞಾನದಿಂದ ಮತ್ತು ಯೋಗದ ಅಭ್ಯಾಸದಿಂದ ಮಾತ್ರ ಕೂಡುತ್ತದೆ. ನಿಶ್ಚಯದಿಂದಲೇ ವಿಜಯ ಆಗ್ತದ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಸಾಕ್ಷಾತ್ಕಾರ ಏನಿದೆ, ಯಾರ್ಯಾರ ಮೂಲಕ ಯಾರಿಗೆ ಸಾಕ್ಷಾತ್ಕಾರ ಆಗಬೇಕಾಗಿದೆ ಅದು ಕೂಡ ಡ್ರಾಮಾದಲ್ಲಿ ಫಿಕ್ಸ್ ಇದೆ. ಹಾಗೆ ನೋಡಿದರೆ ಡ್ರಾಮಾದಲ್ಲಿ ಪ್ರತಿ ಸೀನ್ ಫಿಕ್ಸ್ ಇದೆ. ಅಂದಮೇಲೆ ಆ ಸೀನ್ಗಳಲ್ಲಿ ಯಾರಿಗೆ ಸಾಕ್ಷಾತ್ಕಾರದ ಮೂಲಕ ಈ ಜ್ಞಾನದಲ್ಲಿ ತಮ್ಮ ಜೀವನದಲ್ಲಿ ಬದಲಾವಣೆ ತರಬೇಕನ್ನೋದು ಕೂಡ ಫಿಕ್ಸ್ ಇದೆ. ಅಂದಮೇಲೆ ಆಗುವ ಸಮಯಕ್ಕೆ ಯಾರಿಗೆ ಆಗಬೇಕು, ಅದು ಸಾಕ್ಷಾತ್ಕಾರ ಅವಶ್ಯ ಆಗ್ತದ. ಅದಕ್ಕಾಗಿ ನನಗೂ ಸಾಕ್ಷಾತ್ಕಾರ ಆಗಬೇಕು, ನನಗೂ ಡೈರೆಕ್ಟ್ ಬಾಬಾ ಕಂಡು ಬಿಡಬೇಕು, ಸ್ವರ್ಗದ ಸೀನ್ ನನಗೆ ಅನುಭವ ಆಗಬೇಕು ಅನ್ನೋದೇನಿದೆಯಲ್ಲ, ಇದರಿಂದ ಯಾರ್ದೂ ಕಲ್ಯಾಣ ಆಗೋದಿಲ್ಲ. ಇಂಥ ಇಚ್ಛೆಯನ್ನು ಇಡಬಾರ್ದು ಅಂತಾರೆ ಬಾಬಾ. ಪ್ರಶ್ನೆ, ಬಾಬಾ ಕೌನ್ ಸಿ ತಾಕತ್ ನಹಿ ದಿಖಾತೆ ಲೇಕಿನ್ ಬಾಬಾ ಕೆ ಪಾಸ್ ಜಾದೂಗರಿ ಅವಶ್ಯ ಹೈ. ಬಾಬಾ ಯಾವ ಒಂದು ತಾಕತ್ತು ಶಕ್ತಿಯನ್ನು ತೋರಿಸೋದಿಲ್ಲ, ಆದರೆ ಅವಶ್ಯ ತಂದೆಯ ಹತ್ತಿರ ಆ ಒಂದು ಜಾದೂಗರಿ ಇದೆ, ಅಥವಾ ಆ ಒಂದು ಶಕ್ತಿ ನಿಜವಾಗಿಯೂ ಇದೆ, ಆದರೆ ಅದು ಬಾಬಾ ತೋರಿಸೋದಿಲ್ಲ. ಭಗವಂತ ಏನಾದರೂ ಮಾಡಬಲ್ಲರು, ಆದರೆ ಬಾಬಾ ಶಿವಬಾಬಾನೂ ಒಂದು ಫಿಕ್ಸ್ ನಾಟಕವನ್ನು ರೆಡಿ ಮಾಡಿದ್ದಾರೆ. ಆ ನಾಟಕಕ್ಕೆ ಕೆಲವೊಂದು ನಿಯಮಗಳನ್ನು ಫಿಕ್ಸ್ ಮಾಡಿದ್ದಾರೆ. ಆ ನಿಯಮಾನುಸಾರನೇ ನಾಟಕ ನಡೀತದೆ ಹೊರತಾಗಿ ಹೇಗೆ ಬೇಕು ಹಾಗೆ ನಡೆಯೋದಿಲ್ಲ. ಸ್ವಯಂ ಭಗವಂತನೂ ಕೂಡ ತಾನೇ ರಚಿಸಿರುವಂತಹ ನಾಟಕದ ಮಧ್ಯದಲ್ಲಿ ಇಂಟರ್ಫಿಯರ್ ಆಗೋದಿಲ್ಲ. ಬಾಬಾ ಹೇಳ್ತಾರೆ ಉತ್ತರದಲ್ಲಿ, ಮನುಷ್ಯ ಸಮಜ್ತೆ ಹೈ ಭಗವಾನ್ ತೋ ತಾಕತ್ ಮಂದ್ ಹೈ, ವಹ ಮರೆ ಹುಯೆ ಕೋ ಭಿ ಜಿಂದಾ ಕರ್ ಸಕ್ತೆ ಹೈ. ಮನುಷ್ಯರು ತಿಳ್ಕೊಳ್ತಾರೆ, ಭಗವಂತ ಭಾಳ ತಾಕತ್ತುಳ್ಳವರಿದ್ದಾರೆ, ಭಾಳ ಶಕ್ತಿಮಾನ್ ಇದ್ದಾರೆ, ಭಗವಂತ ಮನಸ್ಸು ಮಾಡಿದರೆ ಸತ್ತವ್ರನ್ನೆಲ್ಲ ಬದುಕಿಸ್ಬೋದು ಅಂತ. ಪರಂತು ಬಾಬಾ ಕೇತೆ ये ताकत मैं नहीं दिखाता, बाकी कोई नौधा भक्ति करते हैं तो उन्हें साक्षात्कार करा देता हूँ. ಬಾಬಾ ಹೇಳ್ತಾರೆ, ಈ ತಾಕತ್ತನ್ನು ನಾನು ತೋರಿಸೋದಿಲ್ಲ. ಅಂದರೆ ಡೈರೆಕ್ಟ್ ಭಗವಂತನೇ ಬಂದು ಬದುಕಿಸುವಂಥ ಕೆಲಸ ಮಾಡೋದಿಲ್ಲ. ಯಾರ್ದಾದ್ರೂ ನೌದಾ ಭಕ್ತಿ ಮಾಡಿರುವಂಥ, ಅನನ್ಯ ಭಕ್ತಿ ಮಾಡಿರೋರ ಮೂಲಕ ಸಾಕ್ಷಾತ್ಕಾರ ಮಾಡಿಸಿ, ಅವ್ರ ಮೂಲಕ ಡ್ರಾಮಾದಲ್ಲಿ ಆ ಶರೀರ ಬಿಟ್ಟಂಥವರು ವಾಪಸ್ ಅದೇ ಶರೀರದಲ್ಲಿ ಆತ್ಮ ಬಂದು ಜೀವನ ಮಾಡುವಂಥದ್ದೇನಾದರೂ ನಾಟಕದಲ್ಲಿ ನೋಂದಾಯಿಸಲ್ಪಟ್ಟಿತ್ತು ಅಂತಂದ್ರೆ ಆ ರೀತಿ ಆಗ್ತದಂತಾರೆ ಬಾಬಾ. यह भी ड्रामा में नूंद है, साक्षात्कार कराने की जादूगरी बाबा के पास है, इसीलिए कई बच्चों को घर बैठे भी ब्रह्मा व श्री कृष्ण का साक्षात्कार हो जाता है. ಬಾಬಾ ಅಂತಾರೆ, ನಾನು ಯಾರಿಗೂ ಹಂಗೆ ಶರೀರ ಬಿಟ್ಟಂಥವರಿಗೆ ಜೀವಂತ ಮಾಡುವಂಥ ಕೆಲಸ ನಾನು ಮಾಡೋದಿಲ್ಲ. ಆದರೆ ಕೆಲವರಿಗೆ ನಂದೇನು ತಾಕತ್ತಿದೆ ಅಂದರೆ ಸಾಕ್ಷಾತ್ಕಾರ ಮಾಡಿಸಿಸ್ತೇನೆ. ಅಂದರೆ ಕೆಲವರಿಗೆ ಶ್ರೀಕೃಷ್ಣ ಸಾಕ್ಷಾತ್ಕಾರ, ಕೆಲವರಿಗೆ ಬ್ರಹ್ಮ ಬಾಬಾರ ಸಾಕ್ಷಾತ್ಕಾರ ಆಗ್ತದೆ.
ಆದರೆ ಅದು ನಾಟಕದಲ್ಲಿ ಮೊದಲೇ ಫಿಕ್ಸ್ ಇದೆ. ಮಾಡಲ್ಪಟ್ಟಂತಹ ಮೊದಲೇ ನೋಂದಾಯಿಸಲ್ಪಟ್ಟಂತಹ ಈ ವಿಶ್ವ ನಾಟಕದಲ್ಲಿ ಯಾವಾಗ ಯಾವ ಸೀನ್ ಹೇಗೆ ನಡಿಬೇಕು ಎಲ್ಲವೂ ಮೊದಲೇ ಫಿಕ್ಸ್ ಇದೆ. ಅಂದಮೇಲೆ ಸಾಕ್ಷಾತ್ಕಾರನೂ ಕೂಡ ಫಿಕ್ಸ್ ಇದೆ ಅಂತಾರೆ ಬಾಬಾ. ಗೀತ್ ಕೌನ್ ಆಯಾ ಮೇರೆ ಮನ್ ಕೆ ದ್ವಾರೆ ಆಜ್ ಸವೇರೆ. ಇಂದು ಬೆಳಿಗ್ಗೆ ನನ್ನ ಮನಸ್ಸಿನ ಬಾಗಿಲ ಬಳಿ ಯಾರು ಬಂದರು? ಓಂ ಶಾಂತಿ. यह बच्चों के अनुभव का गीत है। सत्संग तो बहुत है, खास भारत में तो ढेर सत्संग है. ಎಲ್ಲ ಮಕ್ಕಳಿಗೆ ಇದು ಅನುಭವ ಇದೆ. ಯಾರು ಬಂದಿದ್ದಾರೆ ಈ ಸೃಷ್ಟಿ ನಾಟಕದಲ್ಲಿ? ನಮ್ಮವರು. ಭಲೆ ಕಣ್ಣಿಗೆ ಕಾಣದೇ ಇದ್ರು ಕೂಡ ನಮ್ಮವ್ರು ಯಾರು ಬಂದಿದ್ದಾರೆ? ಸತ್ಸಂಗಗಳಂತೂ ಬಹಳ ಇವೆ. ಅದು ಖಾಸ್ ಭಾರತದಲ್ಲಂತೂ ಅನೇಕ ಸತ್ಸಂಗಗಳಿವೆ. ಅನೇಕ ಮತಾಂತರ ಹೇ, ವಾಸ್ತವ ಮೇ ವಹ ಕೋಯಿ ಸತ್ಸಂಗ ನಹಿ. ಸತ್ಯ ಅಂದ್ರೆ ಯಾರು ಸದಾ ಇದ್ದಾರೆ, ಸದಾ ಕೇವಲ ಪರಮಾತ್ಮ ಶಿವಬಾಬಾ ಇದ್ದಾರೆ ಸದಾ ಅಜನ್ಮ. ಬಾಕಿ ಎಲ್ಲರೂ ಜನ್ಮ ತಗೊಳ್ಳುವಂಥವ್ರು, ಜನನ ಮರಣದ ಚಕ್ರದಲ್ಲಿ ಬರುವಂಥವ್ರು. ಅಂಥವ್ರು ಸತ್ಸಂಗ ಮಾಡಿದಾಗ ಅದು ಸತ್ಸಂಗ ಆಗುವುದಿಲ್ಲ ಅಂತಾರೆ ಬಾಬಾ. ಅದು ಸಂತರ ಸಂಘ, ಸ್ವಾಮೀಜಿಗಳ ಸಂಘ, ಮಹಾತ್ಮರ ಸಂಘ ಆಗ್ತದೆ ಹೊರತಾಗಿ ಅದು ಸತ್ಸಂಗ ಅಲ್ಲ. ಸತ್ಸಂಗ ಕೇವಲ ಸತ್ಯ ಪರಮಾತ್ಮ ಹೇಳುವಂಥದಕ್ಕೆ ಮಾತ್ರ ಸತ್ಸಂಗ ಅಂತ ಹೇಳಲಾಗ್ತದೆ. सत्संग एक होता है, बाकी तुम वहाँ किसी विद्वान आचार्य पंडित का मुंह देखेंगे, बुद्धि उस तरफ जाएगी. ಬಾಬಾ ಹೇಳ್ತಾರೆ, ಬಲೆ ನೀವು ಯಾರಾದರೂ ಅಲ್ಲಿ ವಿದ್ವಾಂಸರು, ಆಚಾರ್ಯರು, ಪಂಡಿತರು ನಿಮಗೆ ಹೇಳ್ತಿರ್ತಾರೆ, ಅವಾಗ ನೀವು ಕೇಳ್ತೀರಿ. ಕೇಳುವಾಗ ನಿಮ್ಮ ಲಕ್ಷ್ಯ ಅವ್ರ ಮುಖದ ಕಡೆಗೆ, ಅವ್ರ ದೇಹದ ಕಡೆಗೆ ಹೋಗ್ತಂತಾರೆ ಬಾಬಾ. ಯಹಾ ಫಿರ್ ಅನೋಖಿ ಬಾತ್ ಹೇ, ಇಲ್ಲಿ ಬಹಳ ವಿಶಿಷ್ಟವಾದ ಮಾತಿದೆ. ಯಹ ಸತ್ಸಂಗ್ ಏಕ್ ಹಿ ಬಾರ್ ಇಸ್ ಸಂಗಮ ಯುಗ್ ಪರ್ ಹೋತಾ ಹೇ. ಈ ಸತ್ಸಂಗವು ಒಂದೇ ಒಂದು ಸಮಯದಲ್ಲಿ ಈ ಸಂಗಮ ಯುಗದಲ್ಲಿ ನಡೀತದೆ. शिव बाबा कहते हैं, मैं ड्रामा के बंधन में बांधा हुआ हूँ, सभी का पार्ट निश्चित किया हुआ है, मेरा भी पार्ट निश्चित है. कोई समझते भगवान तो बहुत ताकतमंद है, मरे हुए को भी जिंदा कर सकते हैं, यह सभी गपोड़े है. ಅಂಡರ್ಲೈನ್, ವಿಶೇಷ ಅಂಡರ್ಲೈನ್ ಮಾಡ್ಕೋಬೇಕಾಗಿದೆ. ಬಾಬಾ ಹೇಳ್ತಾರೆ, ಶಿವ ಬಾಬಾ ಈ ವಿಶ್ವ ನಾಟಕದಲ್ಲಿ ಬಂದಿದ್ದಾರೆ. ಇದೊಂದು ವಿಶ್ವ ನಾಟಕ. ಈ ನಾಟಕದಲ್ಲಿ ಬಾಬಾನೂ ಕೂಡ ಫಿಲ್ಮ್ನಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ. ಸಭಿ ಎಲ್ಲರ ಪಾತ್ರನೂ ಕೂಡ ನಿಶ್ಚಿತ ಇದೆ, ಫಿಕ್ಸ್ ಇದೆ ಅಂತಾರೆ ಬಾಬಾ. ನಂದು ಇದರಲ್ಲಿ ಫಿಕ್ಸ್ ಇದೆ. ಜನ ತಿಳ್ಕೊತಾರೆ ನಾನು ಭಾಳ ತಾಕತ್ವಾನ್ ಇದ್ದೀನಿ, ಸತ್ರುನು ಕೂಡ ಬದುಕಿಸ್ತೀನಿ ಅಂತ. ಆದರೆ ಬಾಬಾ ಹೇಳ್ತಾರೆ, ಸಾಯೋದು, ಬದುಕೋದು, ಜೀವನ ಮಾಡೋದು, ಜನ್ಮ ತಗೊಳ್ಳೋದು, ಜನನ ಮೃತ್ಯುವಿನ ಚಕ್ರದಲ್ಲಿ ಬರೋದು, ಭಗವಂತ ಅದರೆಲ್ಲದರಿಂದ ಮುಕ್ತ ಮಾಡಲಿಕ್ಕೆ ಈ ನಾಟಕದಲ್ಲಿ ಬ್ರಹ್ಮಾರ ತನುವಲ್ಲಿ ಬರೋದು, ಏನೆಲ್ಲ ಇದೆ ಇದು ಮೊದಲೇ ಫಿಕ್ಸ್ ಇದೆ. ಈ ಫಿಲಮ್ನಲ್ಲಿ ಏನು ನಾಟಕ ಫಿಕ್ಸ್ ಮಾಡಲಾಗಿದೆ, ಇದರಲ್ಲಿ ಯಾವುದನ್ನು ಯಾರೂ ಸಹ ಸ್ವಯಂ ಭಗವಂತನೂ ಕೂಡ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಒಂದು ಫಿಲ್ಮ್ ಶೂಟಿಂಗ್ ಆಗಿಬಿಡ್ತದ, ಶೂಟಿಂಗ್ ಆದಮೇಲೆ ವಾಪಸ್ ಡೈರೆಕ್ಟರ್ನೂ ಕೂಡ ಅದನ್ನು ಚೇಂಜ್ ಮಾಡೋದಿಲ್ಲ. ಒಮ್ಮೆ ಥಿಯೇಟರ್ನಲ್ಲಿ ಯಾವಾಗ ಪ್ಲೇ ಆಗ್ಲಿಕ್ಕೆ ಶುರು ಆಗ್ತದ ಅದ ಪ್ಲೇ ಹಾಕ್ಕೊಂತ ಹೋಗ್ತದ ಹೊರತಾಗಿ ಆ ಫಿಲ್ಮ್ ಒಳಗೆ ಯಾವುದನ್ನು ಏನನ್ನು ಚೇಂಜ್ ಮಾಡೋದಿಲ್ಲ. ಬಾಬಾ ಹೇಳ್ತಾರೆ, ಹದ್ದಿನ ನಾಟಕದಲ್ಲಿ ಬೇಕು ಅಂತಂದ್ರೆ ಬೇಕಾದನ್ನ ಕಟ್ ಪೀಸ್ ಮಾಡ್ಬೋದು, ಚೇಂಜ್ ಮಾಡ್ಬೋದು. ಆದರೆ ಈ ಬೇಹದ್ದಿನ ವಿಶ್ವ ನಾಟಕದಲ್ಲಿ ಏನೆಲ್ಲ ಸೀನ್ ಇದೆ, ಒಂದು ಹೂ ಹಾರಿ ಹೋಗೋದು, ಗಾಳಿ ಬೀಸೋದು, ಏನೇ ನಾವು ಘಟನೆಗಳನ್ನ ಘಟಿತ ಆಗೋದು ನೋಡ್ತಾ ಇದ್ದೀವಿ, ಇದು ಫಿಕ್ಸ್ ಇದೆ. ಆದರೆ ಬಾಬರಿಗೆ ಇದು ಕೆಟ್ಟ ಅನ್ಸೋದಿಲ್ಲ. ಯಾಕೆ ಅನ್ಸೋದಿಲ್ಲ ಅಂತ, ಇದೊಂದು ಫಿಲ್ಮ್ ಇದೆ, ಇದು ಕೇವಲ ಒಂದು ಕಲ್ಪನೆಯ ನಾಟಕ ಇದೆ, ಇದು ಒಂದು ಖೇಲ್, ಬಾಬಾ ಹೇಳ್ತಾರ ಆಟ ಇದು. ಅದಕ್ಕಾಗಿ ಆ ಆಟದಲ್ಲಿ ಒಂದ್ ವೇಳೆ ಸತ್ತವರಿದ್ರು, ಯಾರೋ ಸತ್ ಮೇಲೆ ಅವರಿಗೆ ಬದುಕಿಸೋದು ಫಿಲ್ಮ್ ಒಳಗಿತ್ತು ಅಂದ್ರ ಅದು ಬದುಕ್ತಾರ. ಅವ್ರು ಬದುಕುವುದಿಲ್ಲ, ಅವ್ರ ಆತ್ಮ ಮತ್ತೆ ಹೋಗಿ ಇನ್ನೊಂದು ಶರೀರವನ್ನ ಪಡೆಯುವುದಿದೆ ಅಂತಂದ್ರೆ ಅವ್ರು ಹೋಗಿ ಇನ್ನೊಂದು ಶರೀರನೇ ಪಡಿಬೇಕು. ಸತಿ ಸಾವಿತ್ರಿಯ ಪತಿ ಆಕಿ ಬದುಕಿಸಿದು ಅಂತ, ಆಕಿ ಬದುಕಿಸ್ಲಿಲ್ಲ. ಡ್ರಾಮಾದಲ್ಲಿ
ಆ ಪತಿ, ಅದೇ ಶರೀರದ ಪತಿ ಆತ್ಮ ಆ ಶರೀರದಲ್ಲಿ ವಾಪಸ್ ಬರುವುದು ನೋಂದಾಯಿಸಲ್ಪಟ್ಟಿತ್ತು. ಅವನು ಬಂದ. ಆದ್ರೆ ಎಲ್ಲಾರ ಜೀವನದಲ್ಲಿ ಹಾಗಾಗೋದಿಲ್ಲ. ಯಾಕಂದ್ರೆ ಈ ನಾಟಕ ಮಾಡಲ್ಪಟ್ಟಿದೆ. ಈಗ ಆಗಿದ್ದು ಫಿಕ್ಸ್ ಇದೆ, ಆಗ್ತಿರುವುದು ಫಿಕ್ಸ್ ಇದೆ. ಮುಂದೇನಾಗಬೇಕು ಅದೇ ಆಗ್ತದ. ಯಾವುದು ನಾಟಕದಲ್ಲಿ ಮೊದಲೇ ಫಿಕ್ಸ್ ಇದೆ ಅಂದಮೇಲೆ ಬಾಬಾ ಹೇಳ್ತಾರ, ಈ ಫಿಲ್ಮ್ ಅನ್ನ ಎಷ್ಟು ನಾವು ಖರೆ ಖರೆ ಸತ್ಯ, ನಾನಿರುವುದು ಸತ್ಯ, ನಾ ಶರೀರ, ನಾ ಒಬ್ಬ ಮದರ್, ನಾ ಫಾದರ್, ನಾ ಇರುವುದು ಸತ್ಯ, ನಮ್ಮ ಪ್ರಾಪರ್ಟಿ ಇರುವುದು ಸತ್ಯ, ನಮ್ಮ ಪ್ರಾಪರ್ಟಿಯ ಮೇಲೆ ಜಗಳ ಕೇಸ್ ಆಗಿರುವುದು ಸತ್ಯ ಅನ್ಕೊಂಡು ಯಾರ ಮೇಲೋ ದ್ವೇಷ, ಯಾರ ಮೇಲೋ ಮೋಹ, ಯಾರ ಮೇಲೋ ಕೆಟ್ಟ ಭಾವನೆ ಇದ್ ನಾವು ಇಟ್ಕೊಂಡು ಬರ್ತಾ ಇದ್ದೀವಿ. ಆದ್ರೆ ಬಾಬಾ ಹೇಳ್ತಾರೆ, ಇದು ನಾಟಕ, ಇದು ಫಿಲ್ಮ್ ಇದೆ, ಇದು ರೆಡಿಮೇಡ್, ನೋಂದಾಯಿಸಲ್ಪಟ್ಟಿದೆ, ಇದು ಇಲ್ಲಿ ಎಲ್ಲವೂ ನಿಶ್ಚಿತ ಇದೆ, ಎಲ್ಲಾ ಪಾರ್ಟ್ ಫಿಕ್ಸ್ ಮಾಡಲ್ಪಟ್ಟಿದೆ, ಎಲ್ಲಾ ಘಟನೆಗಳು ಮೊದಲೇ ನೋಂದಾಯಿಸಲ್ಪಟ್ಟಿದೆ ಅಂತ ಹೇಳ್ತಾರೆ ಬಾಬಾ. ನಮ್ದೇನ್ ಕೆಲಸ ಅಂದ್ರೆ ಈ ವಿಶ್ವ ನಾಟಕ ಏನ್ ಗೇಮ್ ಇದೆ, ಈ ಗೇಮ್ ನೋಡ್ಲಿಕ್ಕೆ ಬಂದಿದ್ದೀವಿ. ಈ ಗೇಮ್ ಅಲ್ಲಿ ನಂದು ಪಾರ್ಟ್ ಇದೆ, ಆದ್ರೆ ನನ್ನ ಪಾರ್ಟ್ನು ಕೂಡ ನಾನು ಸಾಕ್ಷಿಯಾಗಿ ನೋಡ್ಬೇಕಾಗಿದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಇಲ್ಲಿ ಏನನ್ನೂ ಕೂಡ ಬಾಬಾ ಯಾರ ರೋಲ್ ಒಳಗ, ಯಾರ ಕ್ಯಾರೆಕ್ಟರ್ ಒಳಗ ಇಂಟರ್ಫೇರ್ ಆಗೋದಿಲ್ಲ. ಮೇ ಆತಾ ಹೂ ಪಡಾನೆ ಕಿಲಿ. ಬಾಬಾ ಅಂತಾರೆ, ಈ ವಿಶ್ವ ನಾಟಕದಲ್ಲಿ ನಾ ಎಂಟರ್ ಆಗ್ತೀನಿ. ಅದಕ್ಕಾಗಿ ಓದ್ಸೋ ಸಲುವಾಗಿ ಬಾಬಾರ ಶ್ರೇಷ್ಠ ಜ್ಞಾನದಿಂದ ಮಾತ್ರ ಈ ವಿಶ್ವ ನಾಟಕದಲ್ಲಿ ನಾಟಕ ಮಾಡ್ತಾ ಮಾಡ್ತಾ ನಾವೇನ್ ಸಿಕ್ಕಾಕೊಂಡಿವಿ ಅದರಿಂದ ಹೊರಗೆ ಬರ್ಲಿಕ್ಕೆ ಕೇವಲ ಬಾಬಾರ್ ನಾಲೆಜ್ ಮಾತ್ರ ನಮಗೆ ಹೆಲ್ಪ್ ಮಾಡ್ತದೆ. ಬಾಕಿ ತಾಕತ್ ಕ್ಯಾ ದಿಖಾಯಂಗೆ. ಬಾಬಾ ಹೇಳ್ತಾರೆ, ಓದ್ಸುದೇ ಒಂದ್ ದೊಡ್ಡ ತಾಕತ್. ಇದು ಬಿಟ್ಟು ಮತ್ತೇನ್ ತಾಕತ್ ತೋರಿಸ್ಲಿ. ಸಾಕ್ಷಾತ್ಕಾರ ಕಿ ಬಿ ಜಾದೂಗರಿ ಹೇ, नौधा भक्ति करते हैं तो मैं साक्षात्कार कराता हूँ. ನೌಧಾ ಭಕ್ತಿ ಮಾಡುವುದು ಕೂಡ ನಾಟಕದಲ್ಲಿ ಫಿಕ್ಸ್ ಇದೆ. ಆತ್ಮರ ಮೂಲಕ, ಯಾರ ಕ್ಯಾರೆಕ್ಟರ್ನ ಮೂಲಕ ನೌಧಾ ಭಕ್ತಿ ಆಗ್ಬೇಕು ಅಂತ ಅಂಥವರಿಗೆ ಸಾಕ್ಷಾತ್ಕಾರ ಆಗುವುದು ಕೂಡ ಫಿಕ್ಸ್ ಇದೆ ಅಂತಾರೆ ಬಾಬಾ. बाबा कहते हैं, कोई भी बात का संशय हो तो भी ब्राह्मणियों को, टीचर्स को उनसे पूछो. यह तो जानते हो बच्चियां भी नंबरवार है, नदियां भी नंबरवार होती है. कोई तो ताकत भी है, बहुत गंदा भासी पानी होता है, वहां भी श्रद्धा भाव से मनुष्य जाते हैं. ಬಾಬಾ ಹೇಳ್ತಾರೆ, ಏನಾದ್ರೂ ಮಾತು ನಿಮಗೆ ತಿಳಿದೇ ಇದ್ರೆ ಬ್ರಾಹ್ಮಣಿಯರಿಗೆ, ಅಕ್ಕಂದ್ರಿಗೆ ಕೇಳ್ರಿ. ಬಾಬಾ ಅಂತಾರ, ಮಕ್ಕಳಂತೂ ಹೆಂಗದಾರ, ನಂಬರ್ ವಾರ್ ಅದಾರ. ನದಿಗಳು ಹೆಂಗದವ, ನಂಬರ್ ವಾರ್ ಇದಾವ. ನೋಡ್ರಿ, ಕೆಲವು ನದಿಗಳು ಸಣ್ಣದು ಸ್ವಲ್ಪ ಹರಿತಿರ್ತದ, ಅಲ್ಲಿಷ್ಟು ಇಲ್ಲಿಷ್ಟು ಸಣ್ಣ ನದಿ, ಅಲ್ಲಿಷ್ಟು ತೆಗ್ಗೊಳಗ ನೀರ್ ನಿಂತಿರ್ತದ. ಅದು ಸ್ಮೆಲ್ ಬರ್ತಿರ್ತದ, ಹರಿಯುವುದಿಲ್ಲಲ್ಲ, ಸ್ಮೆಲ್ ಬರ್ತಿರ್ತದ. ಅದ್ರೊಳಗನು ಶ್ರದ್ಧಾ ಭಾವದಿಂದ ಹೋಗಿ ತಲಿ ಅದ್ರಾಗ ಮುಳುಗಿಸಿ ತಮ್ಮ ಮೈ ಮೇಲೆ ನೀರ್ ಹಾಕೊಳ್ತಾರ. ವಹ ಹೇ ಭಕ್ತಿ ಕಿ ಅಂಧಶ್ರದ್ಧಾ. ಬಾಬಾ ಅಂತಾರ, ನಿಂತ ನೀರೊಳಗೂ ಕೂಡ ಜನ ಸ್ನಾನ ಮಾಡ್ತಾರ, ಸ್ಮೆಲ್ ಬರುವಂತ ನೀರೊಳಗೂ ಸ್ನಾನ ಮಾಡ್ತಾರ. ಇದು ಒಂದು ಶ್ರದ್ಧಾ. ಕಭಿ ಬಿ ಕೋಯಿ ಸೇ ಭಕ್ತಿ ಚುಡಾನಿ ನಹಿ. ಬಾಬಾ ಹೇಳ್ತಾರ, ಅಂಡರ್ಲೈನ್, ಯಾರಾದ್ರೂ ಭಕ್ತಿ ಮಾಡ್ತಿರ್ತಾರ, ಬಾಬನ್ ಮಗುನೂ ಆಗಿರ್ತಾರ, ಎರಡೂ ರೋಲ್ ಪ್ಲೇ ಮಾಡ್ತಿರ್ತಾರ. ಈ ಕಡೆಯೂ ಕಾಲಿಟ್ಟಿರ್ತಾರ, ಆ ಕಡೆಯೂ ಕಾಲಿಟ್ಟಿರ್ತಾರ. ಎರಡೂ ಬಿಡುದಿಲ್ಲ, ಬಾಬನೂ ಬಿಡುದಿಲ್ಲ, ಭಕ್ತಿನೂ ಬಿಡೋದಿಲ್ಲ. ಅವಾಗ ನಾವೇನಂತೀವಿ, ಇದೇನಿದು, ನೀವು ಬಾಬನ್ ಮಕ್ಕಳಾಗಿ ಇನ್ನ ಭಕ್ತಿ ಮಾಡ್ತಿರಲ್ಲ, ಇದೆಲ್ಲ ಬಿಡಬೇಕು ಅಂತ ಯಾರಿಗೂ ಭಕ್ತಿ ಬಿಡಿಸ್ಬೇಡ್ರಿ ಅಂತಾರ ಬಾಬಾ. ಅವ್ರ ಜೀವನ ಭಕ್ತಿ ಆಧಾರದ ಮೇಲೆ ನಡೆದಿದೆ. ಜ್ಞಾನಕ್ಕೆ ಹಾಗೆ ನಿಮಿತ್ತ ಮಾತ್ರ ಬರ್ತಾ ಇದ್ದಾರ. ಭಕ್ತಿನೂ ಬಿಟ್ರು, ಈ ಕಡೆ ಜ್ಞಾನನೂ ತಿಳಿಲಿಲ್ಲ, ಇಲ್ಲಿ ಎನ್ಲೈಟ್ಮೆಂಟೇ ಆಗ್ಲಿಲ್ಲ, ಇಲ್ಲಿ ಆತ್ಮ ಜಾಗೃತಿನೇ ಆಗಿಲ್ಲ. ಭಲೆ ಜ್ಞಾನದಲ್ಲಿ ಬಂದಿರ್ಬೋದು, ಆದ್ರೆ ಆತ್ಮ ಜಾಗೃತಿ ಆಗುವ ಸಮಯ ಎಲ್ಲರದು ಬೇರೆ ಬೇರೆ ಇದೆ. ಅವರಿಗೆ ಈ ಕಡೆಗೆ ಆತ್ಮಾನುಭೂತಿನೂ ಇಲ್ಲ, ಪರಮಾತ್ಮಾನುಭೂತಿನೂ ಇಲ್ಲ, ಆ ಕಡೆಗೆ ಭಕ್ತಿನೂ ಇಲ್ಲ ಅಂತಂದ್ರ ಅವ್ರ ಎಕಡಿನೂ ಉಳಿಯೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಯಾರಿಗೂ ಭಕ್ತಿ ಮಾಡೋದನ್ನ ಬಿಡಿಸ್ಬೇಡ್ರಿ. ಜಬ್ ಜ್ಞಾನ್ ಮೇ ಆ ಜಾಯಂಗೆ ತೋ ಭಕ್ತಿ ಆಪಿ ಛೂಟ್ ಜಾಯಗಿ. ಯಾವಾಗ ಬುದ್ಧಿಯಲ್ಲಿ ಸತ್ಯ ಜ್ಞಾನದ ಅರಿವಾಗ್ತದೋ ಅವಾಗ ಭಕ್ತಿ ತಾನಾಗಿ ಬಿಡ್ತಾರ. बाबा भी नारायण का भक्त था. चित्र में देखा लक्ष्मी दासी बन नारायण के पांव दबा रही है तो यह बिल्कुल अच्छा नहीं लगा. ಬಾಬಾ ಬಾಬಾ ದಾದಾ ಲೇಖರಾಜ್ ಕ್ಯಾರೆಕ್ಟರ್ ಒಳಗ ನಾರಾಯಣನ ಭಕ್ತರು ಯಾರು, ಬಾಬಾನು ನಾರಾಯಣ್ ಮಹಾನ್ ಭಕ್ತಿದ್ರು. ಶ್ರೀ ನಾರಾಯಣನ ಚರಣವನ್ನ ಶ್ರೀ ಲಕ್ಷ್ಮಿ
ಓದುತ್ತಾ ಇರುವುದನ್ನ ಆ ಚಿತ್ರದಲ್ಲಿ ತೋರಿಸಿದ್ರು. ಇದು ಬ್ರಹ್ಮ ಬಾಬಾರವರಿಗೆ ಅಂದ್ರೆ ನಾರಾಯಣ್ ದಾದಾ ಕ್ಯಾರೆಕ್ಟರ್ಗೆ पसंद ಆಗ್ಲಿಲ್ಲ. सतयुग में ऐसा होता नहीं तो मैंने एक आर्टिस्ट को कहा कि लक्ष्मी को इस दासीपने से विदाई दे दो. ಸತ್ಯುಗದಲ್ಲಿ ಒಬ್ರಿಗೊಬ್ರು ಕಾಲ್ ಒತ್ತೋದು ಇರುವುದಿಲ್ಲ. ಯಾಕಿರುವುದಿಲ್ಲ? ಸತ್ಯುಗದಲ್ಲಿ ಕಾಲ್ ನೋವೇ ಇರುವುದಿಲ್ಲ ತಂದ್ಮೇಲೆ ಅಲ್ಲಿ ಒಬ್ರು ಇನ್ನೊಬ್ಬರಿಗೆ ಕಾಲ್ ಒತ್ತೋದು, ಸೇವಾ ಮಾಡೋದು, ತ್ರಾಸ್ ಮಾಡ್ಕೊಳ್ಳೋದು ಇವ್ಯಾವೂ ಇರುವುದಿಲ್ಲ. ಬೋಜ ಅಥವಾ ಲೆಕ್ಕಾಚಾರ ಬೆಳೆಸ್ಕೊಳ್ಳೋದು ಇದು ಏನೂ ಇರುವುದೇ ಇಲ್ಲ. ಬಾಬಾ ಭಕ್ತ ತೋತಾ ಪರಂತು ಜ್ಞಾನ್ ಥೋಡೀತ. ಇದೆಲ್ಲ ಮಾಡಿದ್ದು ಬ್ರಹ್ಮ ಬಾಬಾ ಅಂದ್ರೆ ದಾದಾ ಲೇಖರಾಜ್ ಕ್ಯಾರೆಕ್ಟರ್ ಒಳಗ ಇನ್ನೂ ಜ್ಞಾನ ಇರಲೇ ಇಲ್ಲ. ಇನ್ನು ಶಿವಬಾಬಾ ಅವರಲ್ಲಿ ಪ್ರವೇಶನೇ ಆಗಿರ್ಲಿಲ್ಲ. ಅದ ಸಮಯದಲ್ಲಿ ಅವ್ರಿಗೆ ಅಷ್ಟು ತಿಳುವಳಿಕೆ ಇತ್ತು ದಾದಾ ಲೇಖರಾಜ್ ಅವರಿಗೆ. ಭಕ್ತ ತೋ ಸಭಿ ಹೇ, ಹಮ್ ತೋ ಬಾಬಾ ಕೆ ಬಚ್ಚೆ ಮಾಲೀಕ್ ಹೇ. ಭಕ್ತರು ಜಗತ್ತಿನಲ್ಲಿ ಅನೇಕ ಜನ ಅದಾರ, ಆದ್ರೆ ನಾವು ಬಾಬಾನ ಮಕ್ಕಳು, ಬಾಬಾನ ಆಸ್ತಿಗೆ ಮಾಲೀಕ್ ಇದ್ದೀವಿ. ಬ್ರಹ್ಮಾಂಡ ಕಾ ಭಿ ಮಾಲೀಕ್ ಬಚ್ಚೋಂ ಕೋ ಬನಾತೆ. ಬಾಬಾ ಬ್ರಹ್ಮಾಂಡ ಪರಂಧಾಮಕ್ಕೂ ಕೂಡ ಮಕ್ಕಳಿಗೇನೆ ಮಾಲೀಕ್ ಮಾಡಿದ್ದಾರೆ. कहते हैं तुमको राज्य भाग्य देता हूँ, ऐसा ಬಾಬಾ ಕಭಿ देखा. ಮೂರೂ ಲೋಕಕ್ಕೆ ಮಾಲೀಕರನ್ನಾಗಿ ಮಾಡುವಂತಹ ತಂದೆ, ಇಂಥ ತಂದೆಯನ್ನು ನೀವೆಲ್ಲರೇ ನೋಡಿರಿ. ಉಸ್ ಬಾಬಾಕ್ಕೂ ಪೂರಾ ಯಾದ್ ಕರ್ನಾ. ಮೂರು ಲೋಕದ ಒಡೆಯರನ್ನಾಗಿ ಮಾಡುವಂತ ಶಿವ ತಂದೆಯನ್ನ ನೀವು ಪೂರಾ ನೆನಪು ಮಾಡಬೇಕು ಅಂತಾರೆ ಬಾಬಾ. ಉನ್ಕೋ ತುಮ್ ಇನ್ ಆಂಖೋं से नहीं देख सकते. ಬಾಬಾನ್ ಜೊತೆಗೆ ಯಾವುದೇ ಸ್ಥೂಲ ಭಾಷೆ ಇಲ್ಲ ಮಾತಾಡ್ಲಿಕ್ಕೆ. ಸ್ಥೂಲ ಕಣ್ಣುಗಳಿಂದ ಬಾಬಾ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಬಾಬಾ ನನ್ನವ್ರದಾರ, ಬಾಬಾನ ಅನುಭೂತಿ ಆಗ್ತದ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಬಾಬಾನಿ ಕಣ್ಣಿನಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಉನ್ಸೆ ಯೋಗ ಲಗಾಯ ಹೈ. ಬಾಬಾನ ಜೊತೆಗೆ ನಮ್ಮ ಯೋಗವನ್ನ, ನಮ್ಮ ಮನೋಯೋಗ, ಬುದ್ಧಿಯ ಯೋಗವನ್ನ ಜೋಡಿಸ್ಬೇಕಾಗಿದೆ. ಯಾದ್ ಅವ್ರ ಜ್ಞಾನ್ ಬಿ ಬಿಲ್ಕುಲ್ ಸಹಜ ಹೇ, ಬೀಜ್ ಅವ್ರ ಝಾಡ್ ಕೋ ಜಾನ್ನ ಹೇ. ಬಾಬಾ ಅಂತಾರ, ನೆನಪು ಜ್ಞಾನ ಬಹಳ ಸಹಜದೆ. ಬಾಬಾ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಬೀಜ್ ಪರಮಾತ್ಮ ತಂದೆಯನ್ನ ಮತ್ತು ವೃಕ್ಷ ಪರಮಾತ್ಮನ ಈ ರಚನೆಯನ್ನ ಸಂಪೂರ್ಣ ತಿಳ್ಕೋಬೇಕಾಗಿದೆ. ತುಮ್ ಉಸ್ ನಿರಾಕಾರಿ ಝಾಡ್ ಸೆ ಸಾಕಾರಿ ಝಾಡ್ ಮೇ ಆಯೆ ಹೋ. ನಾವೆಲ್ಲ ಪರಂಧಾಮದಲ್ಲಿ ನಿರಾಕಾರ ಶಿವ ಬಾಬಾರವರ ನಿರಾಕಾರಿ ಮಕ್ಕಳ ನಿರಾಕಾರಿ ವೃಕ್ಷದಿಂದ ಕೆಳಗಿಳಿದು ಸಾಕಾರ ವೃಕ್ಷದಲ್ಲಿ ಬಂದಿದ್ದೇವೆ. बाबा ने साक्षात्कार का राज भी समझाया, झाड़ का भी राज समझाया. ಸಾಕ್ಷಾತ್ಕಾರದ ರಹಸ್ಯನು ತಿಳಿಸಿದ್ದಾರೆ ಬಾಬಾ. ಮಾನವ ಕಲ್ಪವೃಕ್ಷ, ನಿರಾಕಾರ ಕಲ್ಪವೃಕ್ಷದ ರಹಸ್ಯನು ತಿಳಿಸಿದ್ದಾರೆ. कर्म कर्म विकर्म की गति भी बाबा ने समझाई. बाबा टीचर गुरु तीनों से ही शिक्षा मिलती है. ಬಾಬಾ ಕರ್ಮ ವಿಕರ್ಮದ ಗತಿಯ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಕರ್ಮ ಅಂತಂದ್ರೆ ಯಾವುದು ನಾವು ಕರ್ಮ, ಶ್ರೇಷ್ಠ ಕರ್ಮ, ಯಾವ ಕರ್ಮವನ್ನ ಪರಮಾತ್ಮನ ಸ್ಮೃತಿಯಲ್ಲಿ ಮಾಡ್ತೀವಿ, ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ಮಾಡ್ತೀವಿ, ಆ ಕರ್ಮ ಶ್ರೇಷ್ಠ ಕರ್ಮ ಆಗ್ತದ. ಆ ಕರ್ಮದಿಂದ ಬಂಧನ ಆಗೋದಿಲ್ಲ, ಆ ಕರ್ಮದಿಂದ ಪಾಪ ಜಮಾ ಆಗೋದಿಲ್ಲ. ಅಕರ್ಮ ಅಂದ್ರೆ ಸತ್ಯುಗದಲ್ಲಿ ಏನ್ ಕರ್ಮ ಮಾಡ್ತೀವಿ ಆ ಕರ್ಮದಿಂದ ಪಾಪನೂ ಜಮಾ ಆಗೋದಿಲ್ಲ, ಪುಣ್ಯನೂ ಜಮಾ ಆಗೋದಿಲ್ಲ. ಅದಕ್ಕೆ ಅಕರ್ಮ ಅಂತ ಹೇಳ್ತಾರೆ. ಇಲ್ಲ ಸತ್ಯುಗದಲ್ಲಿ ಒಂದ್ ವೇಳೆ ಮಾಡಿದ ಕರ್ಮಕ್ಕೆ ಪುಣ್ಯ ಜಮಾ ಆಗ್ತಿತ್ತು ಅಂದ್ರೆ ದ್ವಾಪರ ಕಲಿಯುಗನೇ ಬರ್ತಿರ್ಲಿಲ್ಲ, ಭಗವಂತ ಬರುವ ಅವಶ್ಯಕತೆನೇ ಬೀಳ್ತಿರ್ಲಿಲ್ಲ. ಈ ನಾಟಕ ಒಂದೇ ತರದ ಘಟನೆ, ಒಂದೇ ತರದ ಸೀನ್ ಒಳಗ್ ಮುಂದುವರಿತಿತ್ತು. ಇದು ವಿಭಿನ್ನ ವೆರೈಟಿ ನಾಟಕ ಅಂತ ಅನಿಸ್ಕೊಳ್ತಿರ್ಲಿಲ್ಲ. ಅದಕ್ಕಲ್ಲಿ ಅಕರ್ಮ ಆಗ್ತದೆ. ವಿಕರ್ಮ ಅಂದ್ರೆ ದ್ವಾಪರ ಯುಗದಿಂದ ಇಲ್ಲಿವರೆಗೆ ಆತ್ಮನ ಮನಸ್ಸು ವಶೀಭೂತಾಗಿ, ಮಾಯೆಗೆ ವಶೀಭೂತಾಗಿರುವ ಕಾರಣದಿಂದ ಪಂಚ ವಿಕಾರಗಳಿಗೆ ವಶೀಭೂತಾಗಿ ಏನೆಲ್ಲ ಕರ್ಮ ಮಾಡ್ತಾ ಬರ್ಲಾಯ್ತೋ ಇವೆಲ್ಲ ವಿಕರ್ಮಗಳಾಯ್ತಾ ಬಂತು. ವಿಕರ್ಮದ ಫಲನೇ ದುಃಖ, ಅಶಾಂತಿ, ರೋಗ, ಚಿಂತೆ, ಕಷ್ಟ ಅನುಭವ ಆಗ್ತಾ ಇದೆ. ಇವೆಲ್ಲ ಎದರಿಂದ ಅನ್ನುವಂಥ ಇದರ ಗತಿ, ಇದರ ಪರಿಣಾಮ, ಇದರಿಂದ ಹೊರಗೆ ಬರುವಂತಹ ವಿಧಿ ವಿಧಾನ ಬಾಬಾ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಬಾಬಾ ತಂದೆಯಾಗಿ, ಟೀಚರ್ ಆಗಿ, ಗುರುವಾಗಿ ಮೂರೂ ರೂಪದಲ್ಲಿ ನಮಗೆ ಶಿಕ್ಷಣವನ್ನ ಕೊಡ್ತಿದ್ದಾರೆ. ಅಭಿ ಬಾಬಾ कहते मैं तुमको ऐसी शिक्षा देता हूँ, ऐसे कर्म सिखलाता हूँ जो 21 जन्म सदा सुखी बन जाएंगे. ಬಾಬಾ ಹೇಳ್ತಾರೆ, ಮಕ್ಕಳೇ ನಾನು ಈಗ ನಿಮ್ಗ ಇಂಥ ಕರ್ಮ ಕಲಿಸ್ಕೊಡ್ತಾ ಇದ್ದೀನಿ, ಇದರಿಂದ ನೀವು 21 ಜನ್ಮ ಸದಾ ಸುಖಿಯಾಗಿರ್ತೀರಿ.
टीचर शिक्षा देते हैं ना, गुरु लोग भी पवित्रता की शिक्षा देते हैं अथवा कथाएं सुनाते, परंतु धारणा बिल्कुल नहीं होती। ಗುರುಗಳು ಸಂತ ಮಹಾತ್ಮರು ಕೂಡ ಶಿಕ್ಷಣವನ್ನ ಕೊಡ್ತಾರ, ಆದ್ರೆ ಅದರಿಂದ ಯಾರೂ ಪಾವನಾಗುವುದಿಲ್ಲ ಅಂತಾರ ಬಾಬಾ. ಯಾಕೆ ಅಂದ್ರೆ ಎಲ್ಲಿವರೆಗೆ ಆತ್ಮದ ಸತ್ಯ ತಿಳಿದು ಡ್ರಾಮಾದ ರಹಸ್ಯಗಳನ್ನ ತಿಳಿಯೋದಿಲ್ವೋ ಅಲ್ಲಿವರೆಗೆ ವಿಕರ್ಮ ವಿನಾಶ ಆಗಕ್ಕ ಸಾಧ್ಯನೇ ಇಲ್ಲ. परंतु धारणा बिल्कुल नहीं होती। यहाँ तो बाबा कहते अंतमति सोगति ಹೋಗಿ. ನಿಮ್ಮ ಮತಿಯೊಳಗ ಅಂತಿಮ ಸಮಯದಲ್ಲಿ ಯಾರ ಸ್ಮರಣೆ ಉಳಿತದೋ, ಅರ್ಥಾತ್ ಇಡೀ ಜೀವನದಲ್ಲಿ ನಾವು ಯಾರ ಸ್ಮರಣೆಯಲ್ಲಿ ಇರ್ತೀವಿ ಅಂತಿಮದಲ್ಲಿ ಅದೇ ಸ್ಮರಣೆ ಉಳಿತದ. ಮತಿಯೊಳಗ ಬುದ್ಧಿಯೊಳಗ ಅದೇ ನೆನ್ಪು ಉಳಿತದ. ಅಂತಿಮದಲ್ಲಿ ಒಂದ್ ವೇಳೆ ನಾರಾಯಣ ಅಥವಾ ನಮ್ಮ ಸುಂದರ ಭವಿಷ್ಯ ಸ್ವರೂಪ ಆಗ್ಲಿ, ಅವಸ್ಥಾ ಆಗ್ಲಿ ಅಥವಾ ಪರಮಾತ್ಮನ ಸ್ಮೃತಿ ಉಳಿತು ಅಂತಂದ್ರೆ ಅದೇ ಗತಿ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. मम्मा बाबा और तुम बच्चे, तुमको तो मम्मा बाबा को फॉलो करना पड़े जो उनकी गद्दी पर बैठो. ಬಾಬಾ ಅಂತಾರೆ ಮಮ್ಮ ಬಾಬಾ ನೀವು ಮಕ್ಕಳಿಲ್ಲಿರೋದು. ಒಂದ್ ವೇಳೆ ನೀವು ಮಮ್ಮ ಬಾಬಾರ ಮಕ್ಕಳಾಗಿ ಅವ್ರ ಗದ್ದಿ ಮೇಲೆ ಕೂಡ್ಬೇಕಂತಿರತ್ತಂದ್ರ ಈ ಸಮಯದಲ್ಲಿ ಮಮ್ಮ ಬಾಬಾರವರನ್ನ ಫಾಲೋ ಮಾಡ್ಬೇಕಾಗಿದೆ. ರಾಜ ಕೆ ಬಚ್ಚೆ ಪ್ರಿನ್ಸ್ ಪ್ರಿನ್ಸೆಸ್ कहलाते हैं ना. ಮಮ್ಮ ಬಾಬಾ ರಾಜ ಮಹಾರಾಜ ಆಗ್ತಾರ, ಮಹಾರಾಣಿ ಆಗ್ತಾರಂದ್ರ ಅವ್ರ ಮಕ್ಕಳಿಗೆ ರಾಜ್ಕುಮಾರ್ ರಾಜ್ಕುಮಾರಿ ಅಂತಾರ. ನೀವು ಅಷ್ಟು ಯೋಗ್ಯ ಆಗ್ಬೇಕಾಗ್ತದ, ಅವರನ್ನೇ ಫಾಲೋ ಮಾಡ್ಬೇಕಾಗ್ತದ ಅಂತ ಹೇಳ್ತಾರ ಬಾಬಾ. ऐसा कोई बाबा टीचर गुरु होगा जो तुमको ऐसा कर्म सिखलाएंगे, तुम सदा काल के लिए सुखी बनते हो. ಇಂಥ ತಂದೆ, ಇಂಥ ಟೀಚರ್ ಗುರು ಬೇರೆ ಯಾರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸದಾ ಕಾಲಕ್ಕಾಗಿ ಸುಖಿಗಳನ್ನಾಗಿ ಮಾಡುವಂಥವ್ರು. ಯಶು ಬಾಬಾ ಕಾ ವರ ಹೇ ವಹ ಆಶೀರ್ವಾದ ಕರ್ತೆ ಹೇ. ಇದು ಶಿವ ಬಾಬಾರವರ ವರ ಆಗಿದೆ. ಅಂದ್ರೆ ಬಾಬಾ ತಂದೆಯಾಗಿ, ಟೀಚರ್ ಶಿಕ್ಷಕ ಗುರು ಆಗಿ ನಮ್ಗೇನ್ ಇಂಥ ಒಂದು ಶಿಕ್ಷಣ ಕೊಡ್ತಾರೆ, ಈ ಶಿಕ್ಷಣದಿಂದ ನಾವು ಸದಾ ಸುಖಿ ಆಗ್ತೀವಿ. ಇದು ಬಾಬಾರ್ ವರದಾನ್ ಆಗಿದೆ, ಬಾಬಾರ ಆಶೀರ್ವಾದ ಆಗಿದೆ ಈ ಶಿಕ್ಷಣ. ಯಹ ನೈ ಹಮಾರೆ ಊಪರ್ ಉನ್ಕಿ ಕೃಪಾ ಹೇ. ಹಿಂಗ್ ತಿಳ್ಕೊಬೇಡ್ರೆಂದು ಬಾಬನ್ ಕೃಪಾ ಆಶೀರ್ವಾದ ನಮ್ಮ ಮೇಲಿದೆ ಅದು ತಾನ ಸಿಗ್ತದ ಅಂತ. ಬಾಬಾ ಕೊಡುವ ಶಿಕ್ಷಣವೇ ಬಾಬಾ ಕೊಡುವಂತಹ ಕೃಪಾ ಆಗಿದೆ. ಸಿರ್ಫ್ कहने से कुछ नहीं होगा. ಬಾಬಾ ಕೃಪಾ ಕೊಡ್ರಿ, ಆಶೀರ್ವಾದ ಮಾಡ್ರಿ, ತಲೆ ಮೇಲೆ ಕೈ ಇಡ್ರಿ, ನಿಮ್ ಪಾದ ಇಡ್ರಿ ಅನ್ನೋದ್ರಿಂದ ಏನೂ ಆಗುದಿಲ್ಲ ಅಂತಾರ ಬಾಬಾ. ವಿದ್ಯೆ ಓದ್ಬೇಕು, ವಿದ್ಯೆಯನ್ನ ಧಾರಣೆ ಮಾಡ್ಕೊಳ್ಬೇಕು. ಜೀವನದಲ್ಲಿ ಬಾಬಾ ಹೇಳಿದಂತೆ ನಡೆದಾಗ ಮಾತ್ರ ಬಾಬನ ಕೃಪೆಗೆ, ಆಶೀರ್ವಾದಕ್ಕೆ ನಾವು ಪಾತ್ರರಾಗ್ಲಿಕ್ಕೆ, ಬಾಬನ ಆಸ್ತಿಗೆ ಹಕ್ಕದಾರ ಆಗ್ಲಿಕ್ಕೆ ಸಾಧ್ಯ ಇದೆ. ಆಗ್ಲೇನೆ 21 ಜನ್ಮದ ಆಸ್ತಿಗೆ ಅಥವಾ ಜೀವನದ ಸುಖಿ ಜೀವನಕ್ಕೆ ನಾವು ಯೋಗ್ಯ ಆಗ್ತೀವಿ. बाबा कहते हैं मैं तुमको नंबर 1 कर्म सिखलाता हूँ, मन मनाव हो जाओ, फिर है पढ़ाई जिससे स्वर्ग का प्रिंस बनेंगे. ಅಂಡರ್ಲೈನ್. ಬಾಬಾ ಹೇಳ್ತಾರೆ ಮಕ್ಕಳೇ, ನಾನು ನಂಬರ್ 1 ಕರ್ಮ ಕಲಿಸ್ಕೊಡ್ತಾ ಇದ್ದೀನಿ. ನಂಬರ್ 1 ಕರ್ಮ, ನಂಬರ್ 1 ಕೆಲಸ ಏನ್ ನಿಮ್ದು ಅಂತಂದ್ರೆ ಮನ್ ಮನಾಭವ. ನನ್ ಮನಸ್ಸನ್ನ ಬಾಬನ್ ಮನಸ್ಸಿನ ಜೊತೆಗೆ ಮ್ಯಾಚ್ ಮಾಡೋದು. ಬಾಬನ್ ಮನಸ್ಸು ಅಂದ್ರೆ ಈ ಮುರಳಿ, ಎಷ್ಟು ಶುದ್ಧ ವಿಚಾರ ಮುರಳಿಯಲ್ಲಿ, ಎಷ್ಟು ಶ್ರೇಷ್ಠ ವಿಚಾರ ಇದೆ. ನಾ ಆತ್ಮನ ವಿಚಾರನೂ ಬಾಬನ್ ವಿಚಾರಕ್ಕೆ ಸಮಾನ ಆಗ್ಬೇಕು. ಇದಕ್ಕಂತಾರ ಮನ್ ಮನಾಭವ. ನನ್ನ ಮನಸ್ಸು ಬಾಬನ್ ಮನಸ್ಸಿನ ಜೊತೆಗೆ ಮ್ಯಾಚ್ ಆಗಿ ಅದೇ ಚಿಂತನೆಯಲ್ಲಿ ತೊಡಗಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ ಇದು ನೀವು ಮಾಡ್ಬೇಕಾಗಿದೆ, ಈ ಕರ್ಮನ ಕಲಿಸ್ಕೊಡ್ತೀನಿ. ಬಾಕಿ ವಿದ್ಯೆ ನೀವೆಷ್ಟು ಈ ವಿದ್ಯೆಯನ್ನ ಓದುತ್ತೀರಿ, ಧಾರಣೆ ಮಾಡ್ಕೊಳ್ತೀರಿ, ಸತ್ಯುಗದಲ್ಲಿ ಶ್ರೇಷ್ಠ ಪದವಿಯನ್ನ ಪಡಿತೀರಿ ಅಂತ ಹೇಳ್ತಾರೆ ಬಾಬಾ. अभी तो देवता धर्म जो प्राय लोप हो गया है वह फिर से स्थापन होता है. ಯಾವ ದೇವಿ ದೇವತಾ ಧರ್ಮ ಪ್ರಾಯಲೋಪ ಆಗಿದೆ ಅದು ಮತ್ತೆ ಪುನರ್ಸ್ಥಾಪನೆ ಆಗಲಿದೆ. तुम बच्चे भारत को ही पवित्र बनाकर फिर भारत पर ही राज्य करते हो. लड़ाई से कभी सृष्टि के बादशाही मिल ना सके. ಬಾಬಾ ಹೇಳ್ತಾರೆ ಯೋಗ ಬಲದಿಂದ ಪವಿತ್ರತೆಯಿಂದ ಭಾರತದ ಮೇಲೆ ನೀವು ರಾಜ್ಯ ಮಾಡ್ತೀರಿ, ಮತ್ತೆ ಯುದ್ಧದಿಂದ ಬಾಹುಬಲದಿಂದ ವಿಶ್ವದ ರಾಜ್ಯ ಭಾಗ್ಯ ತಗೊಳ್ಳಿಕ್ ಸಾಧ್ಯ ಇಲ್ಲ. ಇಸ್ ಸಮಯ ಸಬ್ ಆಪಸ್ ಮೇಲೆ ಲಡ್ಕರ್ ಖಲಾಸ್ ಹೋ ಜಾತೆ. ಇವತ್ತು ಜಗತ್ತಿನಲ್ಲಿ ಪ್ರತಿಯೊಬ್ಬರು ಒಂದಿಲ್ಲ ಒಂದು ವಿಷಯವನ್ನ ಒಬ್ಬರ ಮೇಲೆ ಒಬ್ಬರಿಗೆ, ಇನ್ನೊಬ್ಬರ ದೇಶದ ಮೇಲೆ, ದೇಶವಾಸಿಗಳ ಮೇಲೆ ದ್ವೇಷ ಬರುವಂತ ಕರ್ಮವನ್ನ ಕಲಿಸ್ತಾರ. ಕಲಿಸಿ ಒಬ್ಬರಿಗೊಬ್ಬರು ಜಗಳ ಹಚ್ಚಿಡ್ತಾರ. ಹಚ್ಚಿ ಬಾಬಾ ಹೇಳ್ತಾರೆ ಎಲ್ಲರೂ ತಾವೇ ಖಲಾಸ್ ಆಗ್ತಾರ. ಮಕ್ಕನ್ ಭಾರತ್ಕೋ ಮಿಲೇಗ.
ಎಲ್ಲರೂ ಸಾಯ್ತಾರ, ಕೊನೆಗೆ ಭಾರತಕ್ಕೆ ರಾಜ್ಯ ಭಾಗ್ಯ ಸಿಕ್ತದ ಅಂತಾರ ಬಾಬಾ. ದಿಲಾನೆ ವಾಲೆ ಹೇ ವಂದೇ ಮಾತರಂ, ಮೆಜಾರಿಟಿ ಮಾತಾओं की है ना. ಬಾಬಾ ಅಂತಾರ ಅಂತಿಮ ಸಮಯದ ವಿಜಯ ಕೊಡಿಸೋರು ಮಾತೇರು ಅಂತಾರ ಬಾಬಾ. ಅಂಡರ್ಲೈನ್, ಮಾತೇರಿಂದಲೇ ವಿಶ್ವದ ವಿಜಯ ಆಗ್ತದೆ. ಅಂದ್ರೆ ವಿಜಯದ ಒಂದು ಈ ಮಹಾನ್ ಭಗವಂತನ ಮಹಾನ್ ಕಾರ್ಯದಲ್ಲಿ ಮಾತೇರ ಪಾತ್ರ ಬಹಳ ಇದೆ. अब बाबा कहते जन्म जन्मांतर तुम गुरु करते आए, शास्त्र पढ़ते आए, अब हम तुमको समझाते, जज करो सेल्फ राइट क्या है. ಬಾಬಾ ಹೇಳ್ತಾರ ಇಲ್ಲಿ ತಕ ಬರೇ ಗುರುಗಳನ್ನ ಮಾಡ್ಕೊಂಡು ಗುರುಗಳ ಹಿಂದ ಮಂದಿರ, ಪೂಜಾ ಪುನಸ್ಕಾರ, ಪತಿ ಹಿಂದ ಹೀಗೆ ಬಂದ್ರಲ್ಲ, ಮಾತೇರೆ ಈಗ ಜಡ್ಜ್ ಮಾಡ್ರಿ, ಸ್ವಯಂ ಜಡ್ಜ್ ಮಾಡ್ರಿ, ಸತ್ಯ ಯಾವುದು, ಬಾಬಾ ಹೇಳು ಸತ್ಯನೋ ಈ ಜಗತ್ತಿನಲ್ಲಿ ಮಾಯಾ ಹೇಳ್ತಾ ಇರೋ ಸತ್ಯನೋ ಅಂತ ನೀವನೇ ಜಡ್ಜ್ ಮಾಡ್ರಿ ಅಂತಾರ ಬಾಬಾ. बाबा मत देते, बाबा की मत, टीचर की मत, गुरु की मत, सोनार की मत, दोवी की मत, इसमें सभी मतें आ जाती है. ಬಾಬಾ ಹೇಳ್ತಾರೆ ಶಿವ ಬಾಬಾ ಈ ಸಮಯದಲ್ಲಿ ಮಕ್ಕಳಿಗೆ ಮಕ್ಕಳ ಕಲ್ಯಾಣಕ್ಕಾಗಿ, ಮಕ್ಕಳ ಮೇಲಿನ ಪ್ರೀತಿಗಾಗಿ ಮತ ಕೊಡ್ತಾರೆ, ಗೈಡ್ ಮಾಡ್ತಾರೆ. ತಂದೆ ಮತ, ಟೀಚರ್ನ ಮತ, ಗುರುವಿನ ಮತ, ಸೋನಾರ್ನ ಮತ, ದೋವಿಯ ಮತನು ಕೊಡ್ತಾ ಇದ್ದಾರೆ ಬಾಬಾ. ಹೆಂಗ ತಮ್ಮ ಮಲಿನತೆಯನ್ನ ಸ್ವಚ್ಛ ಮಾಡ್ಕೊಳ್ಬೇಕು ಅಂತ ಇವೆಲ್ಲಾ ಮತಗಳು ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ. ಒಳ್ಳೆಯದು. ಇಂದಿನ ಮುರಳಿಯ ಮುಖ್ಯ ಮಹಾವಾಕ್ಯಗಳು. 1ನೇ ಪಾಯಿಂಟ್, इस एक अंतिम जन्म में बाबा के डायरेक्शन पर चल, घर गृहस्थ में रहते पवित्र रहना है. ಈ ಅಂತಿಮ ಜನ್ಮದಲ್ಲಿ ತಂದೆಯ ಆದೇಶದನುಸಾರ ನಡೆದು ಮನೆಯಲ್ಲಿ ಇರ್ತಾ ಪವಿತ್ರರಾಗಿರಬೇಕಾಗಿದೆ. ಇಸ್ಮೆ ಬಹಾದೂರಿ ದಿಖಾನಿ ಹೈ, ಇದರಲ್ಲಿ ತಮ್ಮ ಬಹಾದೂರಿತನ ತೋರಿಸಬೇಕಾಗಿದೆ. ಬಾಬಾ ಹೇಳ್ತಾರೆ ಇದಂತೂ ನಾಟಕನೇ ಇದೆ. ನಾಟಕದಲ್ಲಿ ನಾಟಕ ಮಾಡುವಂತ ಆಕ್ಟರ್ಸ್ ಎಲ್ಲಾ ಪಾತ್ರಧಾರಿಗಳು ಯಾರು ಹೇಳ್ದಂಗೆ ಕೇಳಬೇಕು? ಡೈರೆಕ್ಟರ್ ಹೇಳ್ದಂಗೆ ಕೇಳಬೇಕು. ಈಗ ಶಿವ ಬಾಬಾ ಡೈರೆಕ್ಟರ್ ಹೇಳ್ತಿದ್ದಾರೆ, ಇದು ನಾಟಕದೊಳಗ ಲಾಸ್ಟ್ ಜನ್ಮ, ಲಾಸ್ಟ್ ಸೀನ್, ಲಾಸ್ಟ್ ಸಮಯ ನಡೀತಾ ಇದೆ ಅಂದಮೇಲೆ ಬಾಬಾ ಇದು ಈ ನಾಟಕದ ಡೈರೆಕ್ಷನ್ ಕೊಡ್ತಾ ಇದ್ದಾರೆ ಅಂದಮೇಲೆ ಅದರ ಅನುಸಾರ ನಡಿಬೇಕು. ಮನೆಯಲ್ಲಿದ್ದು ಕೂಡ ಪವಿತ್ರರಾಗಿರುವಂತಹ ಈ ದೊಡ್ಡ ಬಹಾದೂರಿಯನ್ನ ತೋರಿಸಬೇಕಾಗಿದೆ. श्रीमत पर सदा श्रेष्ठ कर्म करने हैं, वाणी से परे जाना, जो कुछ पढ़ा व सुना है उसे भूल बाबा को याद करना. अंडरलाइन, ಶ್ರೀಮತ ಅನುಸಾರ ನಡೆದು ಸದಾ ಶ್ರೇಷ್ಠ ಕರ್ಮವನ್ನೇ ಮಾಡಬೇಕು. ಶ್ರೀಮತ ಏನ್ ಹೇಳ್ತು? ಬಾಬಾ ಹೇಳಿದನ ಏನ್ ಶ್ರೇಷ್ಠ ಕರ್ಮ ಕಲಿಸ್ತೀನಿ? ಮನ್ಮನಾಭವ್, ಮನಸ್ಸನ್ನ ಸದಾ ಶಿವ ಬಾಬನ್ ಮನಸ್ಸಿನ ಜೊತೆಗೆ ಮ್ಯಾಚ್ ಮಾಡ್ಕೊಡ್ರಿ. ಈ ಮನಸ್ಸಿನೊಳಗ ನಿಮ್ಮ ಮನಸ್ಸಿನಲ್ಲಿ ಬಾಬನ್ ಮಹಿಮೆಯನ್ನ ಮಾಡ್ಲಿಕ್ಕೆ ಹಚ್ಚ್ರಿ. ಬಾಬರ್ ದಿವ್ಯ ಸ್ವರೂಪದ ಸುಂದರ ಸ್ವರೂಪವನ್ನ ನೋಡ್ಲಿಕ್ಕೆ ಹಚ್ಚ್ರಿ. ಇದೇ ಶ್ರೇಷ್ಠ ಕರ್ಮ. ಈ ಶ್ರೇಷ್ಠ ಕರ್ಮನೇ ಮಾಡ್ರಿ. ಮತ್ತೆ ವಾಣಿಯಿಂದ ಪರೆ ಅಂದ್ರೆ ಮಾಡೋದು, ತಿನ್ನೋದು, ಉಡೋದು, ತೊಡೋದು, ಕೂಡ್ಸಿಡೋದು, ಮತ್ತೆ ಸಮೇಟ್ಸೋದು. ಬಾಬಾ ಅಂತಾರ ಬರೀ ಜಗತ್ತು, ಜಗತ್ತಿನ ಮಾತು, ಜಗತ್ತಿನ ಒಳಗಿನ ದೃಶ್ಯಗಳು, ಬುದ್ಧಿ ಎಲ್ಲಾ ಬರೀ ಇಲ್ಲಿಯ ವ್ಯಕ್ತಿಗಳ ಜೊತೆಗೆ ನಾವು ತಿಳ್ಕೊಂಡಿವಿ ಪಾಪ ಮನುಷ್ಯಾತ್ಮರು. ಇದು ನಾಟಕ ಇದೆ. ಇಲ್ಲಿ ಪಾಪ ಅನ್ನುವಂತಹ ಮಾತೇ ಇಲ್ಲ. ಅವ್ರಿಗೆ ಉಣಿಸ್ಬೇಕು, ತಿನ್ನಿಸ್ಬೇಕು, ಅವ್ರಿಗೆ ಕೊಡ್ಬೇಕು, ಕಟ್ಟಿ ಕೊಡ್ಬೇಕು, ತುಂಬಿ ಕೊಡ್ಬೇಕು, ಅವ್ರಿಗೆ ಕರಿಬೇಕು. ಎಷ್ಟು ವಿಸ್ತಾರ ಇದೆ. ಬಾಬಾ ಹೇಳ್ತಾರ ಇವೆಲ್ಲದರಿಂದ ಪರೆ ಆಗ್ರಿ, ವಾಪಸ್ ಮನೆಗೆ ಹೋಗ್ಬೇಕಾಗಿದೆ. ನೀವಿಲ್ಲಿ ಏನೇ ಮಾಡಿದ್ರು ಅದು ಏನೂ ಉಪಯೋಗ ಇಲ್ಲ. ಯಾಕೆ ಅಂದ್ರೆ ಇದು ನಾಟಕ ಇದೆ. ನಾಟಕದಲ್ಲಿ ಯಾರಿಗೇನು ಉಪಕಾರ ಮಾಡಿಯೂ ಕೂಡ ನಾಟಕ ಮುಗಿದ್ಮೇಲೆ ಸಮಾಪ್ತ. ನಾವು ಉಪಕಾರ ಮಾಡ್ಬೇಕಾಗಿದೆ ನನ್ನಿಂದ, ನನ್ನ ಸ್ಟೋರಿಯಿಂದ ಪರೆಯಾಗುವಂತ ಉಪಕಾರ. ಈ ನಾಟಕದಲ್ಲಿ ಏನು ಒಂದು ವಿನಾಶ ಆಗುವಂಥದ್ದು, ನನ್ನ ಆತ್ಮನಿಗೊಂದು ಸ್ಟೋರಿ ಸಿಕ್ಕಿದೆ. ರೇಣುಕಾ ಅಕ್ಕೋರು ಅಥವಾ ಈ ಏನೇನ್ ಆತ್ಮಗಳ ಕಲ್ಯಾಣ ಮಾಡ್ಬೇಕು, ಏನೇನ್ ಮಾಡ್ಬೇಕು, ಸ್ಟೋರಿಯಲ್ಲಿ ಏನೆಲ್ಲ ಫಿಕ್ಸ್ ಪಾರ್ಟ್ ಇದೆ, ಇದು ಕೂಡ ಸಮಾಪ್ತ ಆಗಿ ಹೋಗ್ತದ. ಇದರಿಂದಲೂ ಪರಿ ಅಂತಾರ ಬಾಬಾ. ಇದ್ರದ್ದು ವಿಚಾರ ಮಾಡ್ಬೇಕಾಗಿಲ್ಲ. ಜೋ ಕುಚ್ ಪಡ, ಇಲ್ಲಿವರೆಗೆ ಏನು ಡಿಗ್ರಿಗಳು ಮಾಡಿರಿ, ಓದಿರಿ ಅಥವಾ ಕೇಳಿರಿ, ಶಾಸ್ತ್ರ ಪುರಾಣ ಗ್ರಂಥ ದೊಡ್ಡವ್ರು ಹೇಳಿದ್ರು ಸಣ್ಣವ್ರು ಹೇಳಿದ್ರು ಅಂತ ಏನ್ ಕೇಳಿರಿ ಅದೆಲ್ಲ ಬಿಡ್ರಿ ಅಂತಾರ ಬಾಬಾ. ಅದೆಲ್ಲ ತಲೆನ್ ತೆಗೀರಿ, ಮರೀರಿ. ಈಗ ಬಾಬಾ ಏನ್ ಹೇಳ್ತಾರ ಅದನ್ನಷ್ಟೇ ಮಾಡ್ರಿ. ಬಾಬಾ ಒಬ್ಬರನ್ನೇ ನೆನಪು ಮಾಡ್ರಿ. वरदान, परिस्थितियों को गुड लक समझ अपने निश्चय के फाउंडेशन को मजबूत बनाने वाले अचल अडोल भवा.
ಪರಿಸ್ಥಿತಿಗಳನ್ನ ಗುಡ್ ಲಕ್ ಅಂತ ತಿಳಿದು ತಮ್ಮ ನಿಶ್ಚಯದ ಬುನಾದಿಯ ಮೂಲಕ ಬುನಾದಿಯನ್ನ ಇನ್ನಷ್ಟು ಗಟ್ಟಿ ಮಾಡಿಕೊಳ್ಳುವಂತಹ ಅಚಲ ಅಡೋಲರು ಆಗ್ರಿ. ಬಾಬಾ ಇವತ್ತು ವರದಾನದಲ್ಲಿ ಮಕ್ಕಳಿಗೆ ಈ ರೀತಿ ವರದಾನ ಕೊಡ್ತಾರೆ, ಅಚಲ ಅಡೋಲ್ ಆಗ್ರಿ ಅಂತ. ಅಚಲ್ ಅಡೋಲ್, ಅಚಲ್ ಅಂತಂದ್ರೆ ಚಲಾಯಮಾನ್ ನ ಹೋ, ಬುದ್ಧಿ ಚಂಚಲ ಆಗದೆ ಇರುವಂತಹ ಮೂಲ ಅವಸ್ಥಾ, ಪರಂ ಅವಸ್ಥಾ, ಆತ್ಮಿಕ್ ಕಂಪ್ಲೀಟ್ ಆತ್ಮಿಕ್ ಸ್ವರೂಪ, ಅಂತಹ ಆತ್ಮಿಕ ಸ್ವರೂಪವನ್ನ ಗಟ್ಟಿ ಸ್ಥಿತಿಯನ್ನ ಬಾಪ್ ಸಮಾನ್ ಸ್ಥಿತಿಯನ್ನ ಯಾವಾಗ ಪಡಿಲಿಕ್ಕೆ ಸಾಧ್ಯ ಇದೆ ಅಂತಂದ್ರೆ ತಾವು ನಿಶ್ಚಯವನ್ನ ತಮ್ಮ ನಿಶ್ಚಯದ ಫೌಂಡೇಶನ್ ಗಟ್ಟಿ ಮಾಡ್ಕೊಂಡಾಗ. ನಿಶ್ಚಯದ ಫೌಂಡೇಶನ್ ಯಾವಾಗ ಗಟ್ಟಿ ಆಗ್ತದ, ಬರುವಂತಹ ನಾಟಕದೊಳಗಿನ ಪ್ರತಿ ಒಂದು ಪರಿಸ್ಥಿತಿಗಳನ್ನ ಗುಡ್ ಲಕ್ ಅಂತ ತಿಳ್ಕೊಂಡಾಗ. ವರದಾನದಲ್ಲಿ ನೋಡೋಣ, कोई भी ಪರಿಸ್ಥಿತಿ ಆಯೆ ತೋ ಆಪ್ ಹಾಯ್ ಜಂಪ್ ದೇ ದೋ. ಯಾವುದೇ ಪರಿಸ್ಥಿತಿ ಬರ್ತಾ ಇದೆ, ನಾಟಕದಲ್ಲಿ ಸೀನ್ ಘಟನೆ ಘಟಿತ ಆಗ್ತಾ ಇದೆ, ಪಾಸ್ ಆಗಿ ಹೋಗ್ತಾ ಇದೆ ಅಂತಂದ್ರೆ ಅದಕ್ಕೇನಂತ ತಿಳ್ಕೊ, ಬಾಬಾ ಅಂತಾರ ಗುಡ್ ಲಕ್ ಅಂತ ತಿಳ್ಕೊ. ಈ ರೋಲ್ ಒಳಗ ಯಾವಾಗ್ಲೂ ನಾವೊಂದು ಫಿಲಮ್ ನೋಡಿರ್ಬೋದು, ಅಥವಾ ಸ್ಕೂಲ್ ಒಳಗ, ಕಾಲೇಜ್ ಒಳಗ, ಮನೆಯೊಳಗ ಏನೇ ಘಟನೆ ಘಟಿಸ್ತಿತ್ತಂದ್ರ ನಮ್ಗೆ ಯಾವಾಗ್ಲೂ ಹಿಂಗ ಅನಿಸ್ತಿತ್ತು, ಇದ್ರಾಗ ಏನೋ ಕಲ್ಯಾಣ ಅದ ಅಂತ, ಅಥವಾ ಅದರಿಂದ ಒಂದು ಏನೋ ಕಲೀಲಿಕ್ಕೆ ಸಿಗ್ತಿತ್ತು. ಹೋ ಈ ತರ ಮಾಡೋದ್ರಿಂದ ಈ ತರ ರಿಸಲ್ಟ್ ಬರ್ತದ, ಅದಕ್ಕ ನಾವು ಮುಂದ ಎಚ್ಚೆತ್ಕೋಬೇಕು, ಬದ್ಲಾಗ್ಬೇಕು ಅಂತ ಅನಿಸ್ತಿತ್ತು. ಬಾಬಾ ಹೇಳ್ತಾರ ಅದೇ ತರನೇ ಏನೇ ಒಂದು ಪರಿಸ್ಥಿತಿ ಬರ್ತದತ್ತಂದ್ರ ಜರೂರ್ ತಿಳ್ಕೊ, ಆ ಘಟನೆ ಏನೋ ಒಂದು ಪಾಠ ಕಲಿಸ್ಲಿಕ್ಕೆ ಬಂದಿದೆ, ಅಥವಾ ನಮ್ಮನ್ನ ಗಟ್ಟಿಗೊಳಿಸ್ಲಿಕ್ಕೆ ಬಂದಿದೆ ಅಂದ್ಮೇಲೆ ಅದರೊಳಗೆ ಸಿಕ್ಕಾಕೋಬೇಡ್ರಿ, ಘಟನೆಗೆ ಪ್ರಭಾವಿತ ಆಗ್ಬೇಡ್ರಿ, ಘಟನೆ ವಿಚಾರದೊಳಗೆ ಮುಳುಗಬೇಡ್ರಿ. ಅದಕ್ಕ ಹೈ ಜಂಪ್ ಮಾಡ್ರಿ ಅಂತಾರ ಬಾಬಾ. ಹೈ ಜಂಪ್ ಮಾಡೋದು ಅಂತಂದ್ರೆ ಹೈ ಜಂಪ್ ಹೆಂಗ್ ಮಾಡ್ತೀರಿ, ಒಂದ್ ಪರಿಸ್ಥಿತಿ ಬಂತು, ಅದು ಶಾರೀರಿಕ ರೋಗ ಇರ್ಬೋದು, ಅಥವಾ ವ್ಯಕ್ತಿಯ ಜೀವನದಲ್ಲಿ ಸಂಬಂಧಗಳಲ್ಲಿ ಏನಾದ್ರೂ ಏರ್ಪೇರ್ ಇರ್ಬೋದು, ಆರ್ಥಿಕತೆಯ ಕಮ್ಮಿ ಇರಬಹುದು, ಪರಿಸ್ಥಿತಿ ರೂಪದಲ್ಲಿ ಬಂದಿದೆ. ಹೈ ಜಂಪ್ ಹೆಂಗ್ ಮಾಡಕ್ ಆಗ್ತದ? ಹೈ ಜಂಪ್ ಮಾಡೋದು ಬಹಳ ಸೂಕ್ಷ್ಮ ಇದೆ. ಹೈ ಜಂಪ್ ಮಾಡೋದು ಅಂದ್ರೆ ಇದು ಕೇವಲ ಏನ್ ಘಟನೆ ನನ್ನ ಎದುರುಗಡೆ ಘಟಿಸ್ತಾ ಇದೆ, ಅದು ಎಷ್ಟೇ ಡ್ಯೂರೇಷನ್ ಇರ್ಲಿ, ಇದು ಕೇವಲ ಮಾತ್ರ ಒಂದು ಸೀನ್, ಘಟನೆ, ಡ್ರಾಮಾ, ರಿಯಲ್ ಅಲ್ಲ. ಇದು ರಿಯಲ್ ಅಲ್ಲ, ನಾ ಆತ್ಮ ಮಾತ್ರ ಸತ್ಯ ಇದೀನ್ ಅನ್ನೋದ ಹೈ ಜಂಪ್ ಮಾಡೋದು. ಇಲ್ಲ ಅಂತಂದ್ರೆ ಈ ನಾಟಕದಲ್ಲಿ ಸಿಕ್ಕಾಕೋಬೇಕಾಗ್ತದೆ. ಪ್ರತಿ ಘಟನೆ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ರೆ ಅವ್ರಿಗೆ ಯಾರು ಎತ್ತಕ್ ಸಾಧ್ಯ ಇಲ್ಲ. ಬಾಬಾನ ಜ್ಞಾನದ ನಾಲೆಜ್ ಇಂದ, ಬೆಳಕಿನಿಂದನೇ ನಾವು ಹೇಳುವುದಿಲ್ಲ ಅಂತಂದ್ರೆ ಮತ್ ನಮ್ಗೆ ಯಾರು ಎತ್ತಬೇಕು? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಏನೇ ಪರಿಸ್ಥಿತಿ ಬಂದಿದೆ ಅಂದ್ರೆ ಅದು ನಿಮ್ಗೆ ಕಲಿಸ್ಲಿಕ್ಕೆ ಬಂದಿದೆ, ಗಟ್ಟಿಗೊಳಿಸ್ಲಿಕ್ಕೆ ಬಂದಿದೆ, ಅದಕ್ಕೆ ಹೈ ಜಂಪ್ ಮಾಡ್ರಿ. ಕ್ಯೂಂಕಿ ಪರಿಸ್ಥಿತಿ ಆನಾ ಭಿ ಗುಡ್ ಲಕ್ ಹೇ. ಪರಿಸ್ಥಿತಿ ಬರೋದು ಏನು ಗುಡ್ ಲಕ್ ಆಗಿದೆ. ಯಾ ನಿಶ್ಚಯ ಕೆ ಫೌಂಡೇಶನ್ ಕೋ ಮಜಬೂತ್ ಕರ್ನೆ ಕಾ ಸಾಧನ್ ಹೇ. ಎಷ್ಟು ಪರಿಸ್ಥಿತಿಗಳು ಬರ್ತಾವೋ ಅಷ್ಟು ನಿಮ್ಮ ನಿಶ್ಚಯದ ಒಂದು ಬುನಾದಿ ಪಕ್ಕಾ ಆಗ್ತಾ ಹೋಗ್ತಂತಾರ ಬಾಬಾ. ಎಷ್ಟೆಷ್ಟು ನಾ ಪಾಸ್ ಆಗ್ತಾ ಹೋಗ್ತೀನಿ, ಹೀಗಿರ್ತದ ಲೌಕಿಕದಲ್ಲಿ, ಎಷ್ಟೆಷ್ಟು ನಾ ಪಾಸ್ ಆಗ್ತಾನೆ ಹೋಗ್ತೀನಿ, ಕಾನ್ಫಿಡೆನ್ಸ್ ಬೆಳಿಲಿಕ್ಕೆ ಶುರು ಆಗ್ತದ. ಹೌದಲ್ಲ, ನನ್ನ ಹತ್ರ ಇಂಥ ನಾಲೆಜ್ ಅದ, ನಾ ಪಾಸ್ ಆಗಬಲ್ಲೆ, ಬರೀಬಲ್ಲೆ, ಮುಂದ್ ಹೋಗ್ಬಲ್ಲೆ, ಮಾಡಬಲ್ಲೆ, ಇನ್ನೂ ಎಕ್ಸ್ಟ್ರಾ ಸ್ಟಡಿ ಮಾಡಬಲ್ಲೆ ಅಂತ ಹೆಂಗ್ ವಿಶ್ವಾಸ ಬರ್ತದ. ಹಂಗೆ ಬಾಬಾ ಹೇಳ್ತಾರ, ಪರಿಸ್ಥಿತಿ ಬಂತು, ಪರಿಸ್ಥಿತಿಗೆ ಸಿಲ್ಕುದು ಅಂತಂದ್ರ ರಿಯಲ್ ಅಂತ ತಿಳ್ಕೊಳ್ಳೋದು ಅಂತ. ಈ ವ್ಯಕ್ತಿ ಬಂದು ನನಗೆ ಈ ತರ ನಮ್ ಜೀವನದೊಳಗ ಅಡ್ಡ ಆಗ್ತಿದ್ದಾರ, ಲಾಸ್ ಮಾಡ್ತಿದ್ದಾರ, ಅಥವಾ ನಮ್ಮನ್ ಕೇಳಾರ್ದೆ ನಮ್ ಸ್ಟೋರಿ ಒಳಗೆ ಎಂಟರ್ ಆಗ್ತಾ ಇದ್ದಾರ ಅಂತ ತಿಳ್ಕೊತೀವಿ, ರಿಯಲ್ ಅಂತ ಅವಾಗ ಸಿಕ್ಕಾಕೊಳ್ತೀವಿ. ಇಲ್ಲ, ಇದು ಕೇವಲ ಒಂದ್ ಜಸ್ಟ್ ನಾಟಕದ ಸೀನ್, ಘಟನೆ ಘಟಿತ ಆಗ್ತಾ ಇದ್ದಾವ ನನ್ನ ಎದುರುಗಡೆಗೆ, ನಾ ಆತ್ಮ ಸಾಕ್ಷಿ ದೃಷ್ಟ, ಇವ್ಯಾವ ಘಟನೆಗಳನ್ನ ಬದಲಾಯಿಸ್ಲಿಕ್ಕೆ ನನ್ನಿಂದಲೂ ಸಾಧ್ಯ ಇಲ್ಲ, ಇವನ್ ಬಾಬಾರಿಂದಲೂ ಸಾಧ್ಯ ಇಲ್ಲ. ಕೇವಲ ಘಟನೆಗಳನ್ನ ಪಾಸ್ ಮಾಡೋದಷ್ಟೇ ನಮ್ ಕೈಯೊಳಗೆ, ಪಾಸ್ ಆಗ್ತಾ ಇರೋದು ನೋಡೋದಷ್ಟೇ ನಮ್ ಕೆಲಸ ಇದೆ. ಅಂದ್ಮೇಲೆ ಬಾಬಾ ಹೇಳ್ತಾರ, ಎಷ್ಟು ಘಟನೆಗಳು ಬರ್ತಾವೋ ಅಷ್ಟು ನೀವು ಮಜಬೂತ್ ಆಗ್ತೀರಿ, ಗಟ್ಟಿ ಆಗ್ತೀರಿ. आप जब एक बारी अंगद के समान मजबूत हो जाएंगे,
तो यह पेपर भी नमस्कार करेंगे. ತಾವು ಅಂಗದನ ಹಾಗೆ ಅಂಗದನ ಸ್ಟೋರಿ ಕೇಳ್ತೀವಲ್ಲ, ರಾವಣನ ರಾಜ್ಯದೊಳಗ ರಾವಣ ಎಷ್ಟೇ ಅಲಗಾಡ್ಸಿದ್ರು ಕೂಡ ಅಂಗದನ ಕಾಲು ಕೂಡ ಅಲಗಾಡ್ಲಿಲ್ಲ. ಕಾಲು ಅಲಗಾಡ್ಲಿಲ್ಲ ಅಂದ್ರೆ ಇದರ ಅರ್ಥ ಸೂಕ್ಷ್ಮ ರೂಪದಲ್ಲಿ ಅಂಗದನ ಬುದ್ಧಿ ಅಂದ್ರೆ ಯಾವತ್ತಿಗೂ ಕೂಡ ರಾಮನೇ ಸರ್ವಶ್ರೇಷ್ಠ, ರಾಮನೇ ಭಗವಂತ ಅಂಗದನ ಬುದ್ಧಿಯೊಳಗಿತ್ತು. ರಾಮನಿಗೇನೆ ವಿಜಯ ಆಗ್ತದ ಅಂತ ಅಂಗದನ ಒಳಗೆ ನಿಶ್ಚಯ ಇತ್ತು. ಆ ನಿಶ್ಚಯದ ಮಾತು ಯಾವ ಕಾರಣಕ್ಕೂ ಅಲಗಾಡ್ಲಿಲ್ಲ. ಅದಕ್ಕ ಬಾಬಾ ಹೇಳ್ತಾರ, ನೀವು ಒಂದ್ಸರಿ ಮಾಡ್ರಿ, ಅಂಗದನ ಸಮಾನ ಗಟ್ಟಿ ಆದ್ರಿ ಅಂದ್ರೆ ನೋಡ್ರಿ ಈ ಎಲ್ಲಾ ಪೇಪರ್, ಈ ಎಲ್ಲಾ ಪರಿಸ್ಥಿತಿಗಳು ನಿಮಗ ಕೇವಲ ನಮಸ್ಕಾರ ಮಾಡಿ ಹೋಗ್ತವೆ. ಪೆಹಲೆ ವಿಕರಾಲ್ ರೂಪ್ ಮೇ ಆಯಂಗೆ ಫಿರ್ ದಾಸಿ ಬನ್ ಜಾಯಂಗೆ. ಬಾಬಾ ಹೇಳ್ತಾರ, ಮೊದಲು ಯಾವುದೇ ಪರಿಸ್ಥಿತಿ ಬಹಳ ವಿಕರಾಲ್ ರೂಪ, ಬಹಳ ಭಯ, ಬಹಳ ಚಿಂತೆ, ಮುಗೀತಪ್ಪ ನನ್ನ ಕಡೆ ಏನೂ ಮಾಡಕ್ ಆಗುದಿಲ್ಲ, ನಂದೆಲ್ಲಾ ಕ್ಯಾರೆಕ್ಟರ್ನೇ ಪೂರಾ ಫ್ಲಾಪ್ ಆಗ್ಬಿಡ್ತು, ಇನ್ನೇನ್ ನನ್ನ ಕಡೆಯಿಂದ ಏನೂ ನೀಗುದಿಲ್ಲ ಅನ್ನೋ ತರ ವಿಕರಾಲ್ ರೂಪ ತಗೊಂಡ್ ಬರ್ತಾವ. ಆದ್ರೆ ಬಾಬಾ ಹೇಳ್ತಾರ ಮತ್ತೆ ಅವು ನಿಮಗ್ ದಾಸಿ ಆಗ್ಬಿಡ್ತಾವ. ಚಾಲೆಂಜ್ ಕರೋ ಹಮ್ ಮಹಾವೀರ್ ಹೇ. ಆ ಪರಿಸ್ಥಿತಿಗಳಿಗೆ ಚಾಲೆಂಜ್ ಮಾಡ್ರಿ. ಯಾವಾಗ ಚಾಲೆಂಜ್ ಮಾಡಕ್ ಸಾಧ್ಯ? ಇದು ನಾಟಕ, ಪರಿಸ್ಥಿತಿ, ಇದು ಕೇವಲ ಜಸ್ಟ್ ಘಟನೆ, ಇದು ಮಾಡಲ್ಪಟ್ಟಂತ ಸಿನಿಮಾ ಅನ್ನೋದು ಯಾರಿಗೆ ಅರಿವಿರ್ತದೋ, ಯಾರಿಗೆ ತನ್ನ ಸ್ವಯಂನ ಸತ್ಯದ ಕಾನ್ಶಿಯಸ್ ನಲ್ಲಿ ಸ್ಥಿತ ಆಗಿರ್ತಾರೋ ಅಂಥವರಿಗೆ ಮಾತ್ರ ಈ ಸ್ಮೃತಿ ಇರ್ತದ, ನಾನು ಆತ್ಮ ಮಹಾವೀರ್ ಇದ್ದೀನಿ, ಇವು ಪರಿಸ್ಥಿತಿಗಳು ನನ್ನ ಎದುರುಗಡೆ ಕೇವಲ ಒಂದು ಆಟದ ಸೀನ್ ಮಾತ್ರ ಅಂತ ಅಂದಾಗ, जैसे पानी के ऊपर लकीर तैर नहीं सकती, ऐसे मुझ मास्टर सागर के ऊपर कोई परिस्थिति वार कर नहीं सकती. ಯಾರು ಮಹಾವೀರತನದ ಸ್ಥಿತಿಯಲ್ಲಿ ಸ್ಥಿತ ಆಗಿರ್ತಾರೋ, ಯಾರು ಕಂಪ್ಲೀಟ್ ಇದು ನಾಟಕ ಅಸತ್ಯ ಅಂತ ತಿಳಿದು ತನ್ನ ಸತ್ಯ ಆತ್ಮಸ್ಥಿತಿಯಲ್ಲಿ ಸ್ಥಿತಿರ್ತಾರೋ ಅಂತಹ ಮಾಸ್ಟರ್ ಸಾಗರ್ನ ಮೇಲೆ ಯಾವುದೇ ತರದ ನೀರು ವಾರ್ ಮಾಡಕ್ ಸಾಧ್ಯದ ಏನು ಅಂತ ಕೇಳ್ತಾರ ಬಾಬಾ. ಬಾಬಾ ಹೇಳ್ತಾರೆ, ಏನಾದ್ರೂ ಪರಿಸ್ಥಿತಿ ಏನಾದ್ರೂ ಬಂದು ದಾಳಿ ಮಾಡ್ಲಿಕ್ಕೆ ಸಾಧ್ಯದ ಏನು ಸಾಗರಕ್ಕ? ಸ್ವಸ್ಥಿತಿ ಮೇ रहने से ಅಚಲ್ ಅಡೋಲ್ ಬನ್ ಜಾಯಂಗೆ. ಬಾಬಾ ಹೇಳ್ತಾರೆ, ಸ್ವಸ್ಥಿತಿನೇ ಮುಖ್ಯ, ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗಿದ್ದೀನಿ ಅನ್ಲಿಕ್ಕೇನು ಪ್ರೂಫ್? ಹೆಂಗ್ ಗೊತ್ತಾಗ್ಬೇಕು ನಾ ಆತ್ಮಸ್ಥಿತಿ ಒಳಗಿದ್ದೀನಿ, ಏನ್ ಪರಿಸ್ಥಿತಿ ಒಳಗಿದ್ದೀನೋ, ದೇಹಭಾಂತಾಗಿದ್ದೀನೋ ಅಂತ? ಯಾವುದೇ ವಿಷಯ ಪದೇ ಪದೇ ವಿಚಾರದೊಳಗೆ ಬರ್ತದ, ಅದೇ ನೆನಪಿಗೆ ಬರ್ತದತ್ತಂದ್ರ ನನ್ನ ಆತ್ಮಸ್ಮೃತಿ, ನನ್ನ ಆನಂದದ ಸ್ಥಿತಿ, ನನ್ನ ಶಾಂತ ಸ್ಥಿತಿ, ನನ್ನ ಅಚಲ ಸ್ಥಿತಿ ಬಿಟ್ಟು, ನನ್ನ ನಿಸ್ಸಂಕಲ್ಪ ಸ್ಥಿತಿ ಬಿಟ್ಟು ಪದೇ ಪದೇ ಆ ವಿಚಾರ ಈ ವಿಚಾರ ಹಾಗಾಯ್ತು ಹೀಗಾಯ್ತು ಅಂತ ಏನಾದ್ರೂ ನೆನಪಿಗೆ ಬರ್ತದತ್ತಂದ್ರ ನಾವು ಸ್ವಸ್ಥಿತಿಯಲ್ಲಿಲ್ಲ, ಪರಿಸ್ಥಿತಿಯ ಪ್ರಭಾವದೊಳಗಿದ್ದೀವಿ. ಪ್ರಭಾವ ಯಾವಾಗ ಆಗ್ತದತ್ತಂದ್ರ ಇದು ಸತ್ಯ, ಇದು ಸತ್ಯ ಅಂತ. ಒಬ್ರು ಹೇಳ್ತಾ ಇದ್ರು, ನನಗ್ ಕೇಳಾರ್ದೆ ನಮ್ಮ ಏರಿಯಾದೊಳಗ ನಮ್ಮ ಮನಿಯೊಳಗ ಹಿಂಗ್ ಮಾಡಿದಾರ, ನಮ್ಮವ್ರ ಜೊತೆಗೆ ಈ ತರ ಎಲ್ಲ ಕಮಿಟ್ಮೆಂಟ್ ಮಾಡ್ಕೊಂಡಾರ ಅಂತ ಗೊತ್ತಾಯ್ತು. ಅದಕ್ಕೆ ಗೊತ್ತಾಗಿ ಅವ್ರಿಗೆ ಬೈದ್ರು. ಅದಕ್ಕೆ ನನಗೆ ಹಿಂಗ್ ಅಂದ್ರಲ್ಲ, ಹಿಂಗ್ ಮಾಡಿದ್ರಲ್ಲ ಅಂತ ನಾನು ಊಟನೂ ಮಾಡ್ಲಿಲ್ಲ ಅಂತ ಹೇಳಿದ್ರು. ಸರಿ, ಎರಡೂ ಸತ್ಯ ಅಲ್ಲ. ನಾಟಕದಲ್ಲಿ ಎರಡೂ ಸೀನ್ ಫಿಕ್ಸ್ ಅದಾವ. ಇಬ್ರು ಕ್ಯಾರೆಕ್ಟರ್ನ ಮೂಲಕ ಏನೇನ್ ಆಗ್ಬೇಕು ಅವೆಲ್ಲ ಫಿಕ್ಸ್ ಇದಾವ. ಅದಕ್ಕೆ ಯಾವಾಗ ನಾವು ಸತ್ಯ ಅಂತ ತಿಳ್ಕೊತೀವಿ ಮನಸ್ಸಿಗೆ ಕೆಟ್ಟಾಗ್ತದ, ಅದೇ ವಿಚಾರಗಳು ಬರ್ತಾವ, ಪರಿಸ್ಥಿತಿಗೆ ಸಿಲುಕ್ ಬಿಡ್ತೀವಿ, ಮಾಯಾ ಪದೇ ಪದೇ ದಾಳಿ ಮಾಡ್ತದ. ಅದಕ್ಕೆ ಬಾಬಾ ಹೇಳ್ತಾರೆ, ಸ್ವಸ್ಥಿತಿಯತ್ತಂದ್ರೆ ಯಾವ ವಿಚಾರ, ಡ್ರಾಮಾದ ಯಾವ ಸೀನ್, ಯಾವ ಕ್ಯಾರೆಕ್ಟರ್ನ ಅವರ ಒಂದು ಮಾತು ನನ್ನ ಮನಸ್ಸಿನ ಮೇಲೆ ಪ್ರಭಾವ ಆಗೋದಿಲ್ಲ. ಬುದ್ಧಿ ಅಲಗಾಡುವುದಿಲ್ಲ. ಈ ಬುದ್ಧಿ ಜ್ಞಾನದ ಆಧಾರದ ಮೇಲೆ ಇರ್ತದ. ಇದಕ್ಕಂತಾರ ಸ್ವಸ್ಥಿತಿ. ಅಂದ್ಮೇಲೆ ಸ್ವಸ್ಥಿತಿಯಲ್ಲಿ ಯಾರಿರ್ತಾರೋ ಅವರೇ ಅಚಲ ಅಡೋಲಾಗ್ಲಿಕ್ಕೆ ಸಾಧ್ಯ ಇದೆ. ಸ್ಲೋಗನ್, ಪುರಾನೆ वर्ष को विदाई देने के साथ साथ कड़वेपन को भी विदाई दे दो. ಅಂಡರ್ಲೈನ್, ಹಳೆಯ ವರ್ಷವನ್ನ ಹೆಂಗ ನೀವು ಬೀಳ್ಕೊಡ್ತೀರಲ್ಲ, 2024 ಬೀಳ್ಕೊಟ್ಟು 2025 ನಾವು ಬಂದ್ವಿ. ಹಂಗ ಹಳೆಯ ವರ್ಷ ವಿದಾಯಿ ಕೊಡ್ತೀರಿ, ಬೀಳ್ಕೊಡ್ತೀರಿ. ಅದೇ ತರ ತಮ್ಮೊಳಗೆ ಇರುವಂತ ದ್ವಾಪರ ಯುಗದಿಂದ ಇಲ್ಲಿವರೆಗೆ ತುಂಬಿಕೊಂಡಿರುವಂತ
ಕಹಿತನ ಇದೆಯಲ್ಲ ಅದನ್ನು ವಿದಾಯಿ ಹೇಳ್ರಿ ಅಂತಾರ ಬಾಬಾ. ಕಹಿತನ ಅಂದ್ರೆ ಏನು? ನಾವ್ ಅನ್ಕೋತೀವಿ ಯಾರ ನಮ್ಮೊಳಗ ಎಂದೂ ಯಾರ ಬಗ್ಗೆನೂ ಈರ್ಷಾ ದ್ವೇಷ ಇಲ್ಲ, ಎಂದೂ ನಾವ್ ಕೆಟ್ಟದ ಬಯಸುದಿಲ್ಲ ಅಂತ ನಾವ್ ಅನ್ಕೋತೀವಿ. ಆದ್ರೆ ಇವರು ಕಮ್ ಪವಿತ್ರದಾರ, ಇವ್ರು ಕಮ್ಮ ಪದವಿ ಉಳ್ಳೋರದಾರ, ಇವ್ರು ಕಮ್ಮ ಜ್ಞಾನ ತಿಳ್ಕೊಂಡವ್ರು, ಕಮ್ ಏಜ್ನವ್ರು ಅದಾರ, ನನ್ಕಿನ ಸಣ್ಣವ್ರು ಅದಾರ, ಇವೆಲ್ಲ ಏನು? ಡ್ರಾಮಾದಲ್ಲಿ ಪ್ರತಿಯೊಬ್ರು ಆತ್ಮ ಅದಾರ, ಪ್ರತಿಯೊಬ್ಬರಿಗೂ ಫಿಕ್ಸ್ ರೋಲ್ ಸಿಕ್ಕಿದೆ. ಅಂದ್ರೆ ನಾ ರೋಲ್ ನೋಡ್ತೀನಿ, ಇವ್ರು ನನ್ಕಿನ ಕಮ್ ಏಜ್ನವ್ರು ಅದಾರ, ಕಡಿಮೆ ಜ್ಞಾನದೊಳಗ್ ಬಂದಾರ, ಇವ್ರು ಕಡಿಮೆ ಜ್ಞಾನ ತಿಳ್ಕೊಂಡಾರ, ಇವ್ರು ಕಮ್ ಶ್ರೀಮಂತರದಾರ, ಹೆಚ್ಚು ಶ್ರೀಮಂತರದಾರ, ಇದಕ್ಕೆಲ್ಲ ಏನಂತಾರ? ಬಾಬಾ ಹೇಳ್ತಾರ ಕಡುವಾಪನ್. ಇವ್ರು ಹಿಂಗದಾರ್ ಅಂತ ನಾ ದೇಹ ನೋಡ್ತೀನಿ, ಅಂತಸ್ ನೋಡ್ತೀನಿ, ಅವ್ರ ಸ್ಟೇಟಸ್ ನೋಡ್ತೀನಿ, ಅವ್ರ ಡ್ರೆಸ್ ಕೋಡ್ ನೋಡ್ತೀನಿ ಅಂತಂದ್ರ ಸತ್ಯವನ್ನ ಬಿಟ್ಟು ಅಸತ್ಯವನ್ನ ಸತ್ಯ ಅಂತ ತಿಳ್ಕೊಳ್ತೀನಿ ಅಂತಂದ್ರೆ ಬಾಬಾ ಹೇಳ್ತಾರೆ ಇದು ಕೂಡ ಕಹಿತನನೇ ಆಗಿದೆ. ಅದಕ್ಕಾಗಿ ನಾನು ಎಷ್ಟು ನನ್ನ ಮಗಳಿಗೆ, ನನ್ನ ತಾಯಿ ನನ್ನ ಗರ್ಭದಿಂದ ಹುಟ್ಟಿದಂತ ಮಗಳಿಗೆ ಎಷ್ಟು ಪ್ರೀತಿ ಮಾಡ್ತೀನೋ ಅಷ್ಟೇ ಪ್ರೀತಿ ಇನ್ನೊಬ್ಬರಿಗೆ ಮಾಡಿದ್ರೆ ಮಾತ್ರ ಅದಕ್ಕೆ ಮೃದು ಹೃದಯ, ಅದಕ್ಕೆ ದೇವತಾ ಹೃದಯ, ಅದಕ್ಕೆ ದೇವಿಯ ಒಂದು ಸ್ವರೂಪ ಅಂತ ಹೇಳ್ತಾರೆ. ಇಲ್ಲಾಂದ್ರೆ ಅವ್ರು ಮಾನವರೇ, ಬಿಕೆ ಆಗಿರ್ಲಿ, ಅಕ್ಕೋರೇ ಆಗಿರ್ಲಿ, ಒಬ್ಬ ಜ್ಞಾನದಲ್ಲಿ ನಡೀತಿರುವಂತ ಮಾತಾ ಸಹೋದರನೇ ಆಗಿರ್ಲಿ, ವಿಶ್ವದ ಎಲ್ಲಾ ಮಕ್ಕಳು ಒಂದೇ ತರ. ಯಾಕಂದ್ರೆ ನಾನು ಎಷ್ಟು ಬೇಡ್ಕೊಂಡು ಮಗುವಿಗೆ ಜನ್ಮ ಕೊಟ್ಟಿದ್ದೀನೋ ಅಷ್ಟೇ ಇನ್ನೊಬ್ರು ಕೂಡ ಭಗವಂತನಲ್ಲಿ ಬೇಡ್ಕೊಂಡೇ ಜನ್ಮ ಕೊಟ್ಟಿರುವುದು. ಎಷ್ಟು ನಾನು ಪ್ರೀತಿ ಮಾಡ್ತೀನೋ ತಾಯಿಯಾಗಿ ತಂದೆಯಾಗಿ ಅಷ್ಟೇ ಬೇರೆಯವರು ಅವ್ರ ಮಕ್ಕಳಿಗೆ ಅಷ್ಟೇ ಪ್ರೀತಿ ಮಾಡೋದು. ಅಂದ್ಮೇಲೆ ಎಲ್ಲಾ ಮಕ್ಕಳು ಸಮಾನ್, ಎಲ್ಲರೂ ಆತ್ಮರೇ, ಎಲ್ಲರೂ ನನ್ನವರೇ ಅನ್ನುವಂಥ ಒಂದು ಶ್ರೇಷ್ಠ ಭಾವನಾ ಏನಿದೆಯಲ್ಲ, ಮಧುರತನ, ಆತ್ಮಿಕ್ ಸ್ವರೂಪ. ಕೇವಲ ಎಲ್ಲರೂ ಆತ್ಮ ಅದಾರ, ಎಲ್ಲರೂ ನನ್ನ ಬಾಬನ್ ಮಕ್ಕಳದಾರ, ಎಲ್ಲರಿಗೂ ಅವ್ರವ್ರ ರೋಲ್ ಸಿಕ್ಕಿದೆ. ರೋಲ್ ಸತ್ಯ ಅಲ್ಲ, ಕೇವಲ ಅವರ ಆತ್ಮಿಕ ಸತೋಪ್ರಧಾನ ಸ್ಥಿತಿ ಮಾತ್ರ ಸತ್ಯ ಅನ್ನುವ ದೃಷ್ಟಿಕೋನ ಏನಿದೆಯಲ್ಲ ಇದು ಮಾತ್ರ ಸಿಹಿತನ, ಮಧುರತನ ಆಗಿದೆ. ಅದಕ್ಕೆ ಇಲ್ಲಿ ತನಕ ಕಡುವಾಪನ್ ಕಹಿತನ ತುಂಬಿಕೊಂಡಿದ್ದೀರಿ, ಅದನ್ನೆಲ್ಲವನ್ನ ಬೀಳ್ಕೊಡ್ರಿ ಅಂತಾರ ಬಾಬಾ. व्यक्ति इशारा पॉइंट रूहानी रॉयल्टी और प्यूरिटी की पर्सनालिटी धारण करो. ಆತ್ಮೀಯ ರಾಯಲ್ಟಿ ಮತ್ತು ಪವಿತ್ರತೆಯ ಘನತೆಯನ್ನ ಧಾರಣ ಮಾಡ್ಕೊಡ್ರಿ. यदि वरदाता और वरदानी दोनों का संबंध समीप और स्नेह के आधार से निरंतर हो और